ಒಂದು ದಿನ ಒಬ್ಬ ಮುದುಕ ಕಾಫಿ ಶಾಪಲ್ಲಿ ಕಾಫಿ ಕುಡಿಯೋದಕ್ಕೆ ಹೋದಾಗ ಅಲ್ಲಿರೋ ಓನರು ಕಸ್ಟಮರ್ಗೆ ಲ್ಯಾಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಅದನ್ನ ಮುದುಕ ಕೇಳಿಸ್ಕೊಂತಿರುವಾಗ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಲ್ಯಾಟ್ರಿಗೆ ಸಂಬಂಧಪಟ್ಟಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕ್ಲಿಯರ್ ಕಟ್ ಆಗಿ ಅಬ್ಸರ್ವ್ ಮಾಡ್ತಾನೆ. ಆವಾಗ ಮುದುಕನಿಗೆ ಆ ಲ್ಯಾಟ್ರಿ ಸಿಸ್ಟಮ್ ಅಲ್ಲಿ ಒಂದು ಲೂಪ್ ಹೋಲ್ ಐತೆ ಅಂತ ಗೊತ್ತಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಮುದುಕ ಸತ್ತೋಗೋ ಸ್ಟೇಜ್ ಅಲ್ಲೂ ಕೂಡ ಈ ಲ್ಯಾಟ್ರಿಗೆ ಇರೋ ಒಂದು ಲೂಪ್ ಹೋಲ್ ನ ಯೂಸ್ ಮಾಡ್ಕೊಂಡು ಆಲ್ಮೋಸ್ಟ್ 25 ಕೋಟಿನ ಸಂಪಾದನೆ ಮಾಡ್ತಾನೆ, ವಿನ್ ಆಗ್ತಾನೆ. ಅಂದ್ರೆ ನೀವು ನಂಬ್ತೀರಾ? ಈ ಮುದುಕ ಆ ಲ್ಯಾಟ್ರಿ ಸಿಸ್ಟಮ್ ಅಲ್ಲಿ ಯಾವ ತರ ಲೂಪ್ ಹೋಲ್ ನ ಕಂಡು ಹಿಡ್ದಿಡ್ತಾನೋ ಅದೇ ರೀತಿ ಆ ಲೂಪ್ ಹೋಲು ಬೇರೆಯವ್ರಿಗೆ ಗೊತ್ತಿದ್ರೆ ಈ ಮುದುಕನಿಗೂ ಅವ್ರಿಗೂ ಏನಾಯ್ತು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಜೆರ್ರಿ ಅಂಡ್ ಮೆರ್ಜ್ ಗೋ ಲಾರ್ಜ್ ಅಂತ 2022 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ವಿಜೆ ಸ್ಟೋರಿ ವರ್ಲ್ಡ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಡಿಮಾನಿಟೈಸೇಷನ್ ಆಗೋಗ್ಬಿಟ್ಟೈತೆ. ಅದಕ್ಕೆ ವಿಜೆ ಸೀಕ್ರೆಟ್ಸ್ ಅನ್ನೋ ಒಂದು ಹೊಸ ಚಾನಲ್ ನ ಸ್ಟಾರ್ಟ್ ಮಾಡಿದೀವಿ. ಆ ಚಾನಲ್ ಅಲ್ಲಿ ಇಂಡಿಯನ್ ಮೂವೀಸ್ ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನ ಯಾರಾದ್ರೂ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿ ಇರ್ತೀನಿ. ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಲೇಟ್ ಮಾಡ್ದಿರಾ ಮೂವಿ ಕಡೆ ಹೋಗೋಣ. ಅಮೆರಿಕದಲ್ಲಿರೋ ನ್ಯೂ ಜೆರ್ಸಿಯಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ. ಕೆಲಾಕ್ಸ್ ಕಂಪನಿಯಲ್ಲಿರೋ ಬೋರ್ಡ್ ಮೆಂಬರ್ಸ್ ಎಲ್ಲರೂ ಸೇರ್ಕೊಂಡು ಒಬ್ಬ ಮುದುಕನಿಗೆ ರಿಟೈರ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಹೆಸರು ಜೆರ್ರಿ ಅಂತ. ಇವನ್ಗೆ ರಿಟೈರ್ಮೆಂಟ್ ಕೊಡಬೇಕು ಅಂತ ಎಲ್ಲಾ ಬೋರ್ಡ್ ಮೆಂಬರ್ಸ್ ಡಿಸೈಡ್ ಆಗಿರ್ತಾರೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ಮ ಜೆರ್ರಿಗೆ ಆವಾಗ್ಲೇ ರಿಟೈರ್ಮೆಂಟ್ ತಗೊಳ್ಳೋದು ಇಷ್ಟ ಇರೋದಿಲ್ಲ. ಇದನ್ನ ಅವ್ರಿಗೆ ಹೇಳೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ. ಆದ್ರೆ ಇವನ ಮಾತುಗಳು ಯಾರನ್ನು ಕೂಡ ತಲೆಗೆ ಹಾಕೊಂತೀರಾ ಅವನಿಗೆ ರಿಟೈರ್ಮೆಂಟ್ ಕೊಡ್ಲೇಬೇಕು ಅಂತ ಬೋರ್ಡ್ ಮೆಂಬರ್ಸ್ ಡಿಸೈಡ್ ಮಾಡ್ತಾರೆ. ಇನ್ನೇನು ಮಾಡೋದಕ್ಕಾಗದೆ ರಿಟೈರ್ಮೆಂಟ್ ನ ಆಕ್ಸೆಪ್ಟ್ ಮಾಡ್ಕೊಂಡು ಮನೆಗೆ ಬರ್ತಾನೆ. ರಾತ್ರಿ ಡಿನ್ನರ್ ಎಲ್ಲ ಮುಗಿಸಿದ್ದಾದ್ಮೇಲೆ ಜೆರ್ರಿ ಮಗ ಹಾಗೆ ಮಗಳು ಇಬ್ರು ಸೇರ್ಕೊಂಡು ಜೆರ್ರಿಗೆ ಒಂದು ಸರ್ಪ್ರೈಸ್ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಒಂದು ಶಿಪ್ಪಿಂಗ್ ಬೋಟ್. ಅಪ್ಪ, ನೀನು ಇಷ್ಟು ದಿನಗಳಿಂದ ತುಂಬಾನೇ ಕಷ್ಟಪಟ್ಟಿದ್ಯಾ, ಇವಾಗ್ಲಾದ್ರೂ ಫಿಶಿಂಗ್ ಮಾಡ್ಕೊಂಡು ಆರಾಮಾಗಿ ಲೈಫ್ ನ ಲೀಡ್ ಮಾಡೋದು ನೋಡ್ಕೊಂತ ಹೇಳಿ ಅವ್ರ ಅಪ್ಪಗೆ ಹೇಳೋದ್ರಿಂದ ಅವರಪ್ಪ ಅದಕ್ಕೆ ತುಂಬಾ ಖುಷಿ ಪಡ್ತಾನೆ. ಮಕ್ಕಳೆಲ್ಲರೂ ಅಲ್ಲಿಂದ ಹೋದ್ಮೇಲೆನೆ ನಮ್ಗೆ ಗೊತ್ತಾಗುತ್ತೆ ಜೆರ್ರಿ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾನೆ ಅಂತ. ಯಾಕಪ್ಪ ಅಂದ್ರೆ ಇವನ ಹತ್ರ ಫಿಶಿಂಗ್ ಹೋಗೋದಕ್ಕೆ ಹಾಕೊಳ್ಳೋದಕ್ಕೆ ಬಟ್ಟೆ ಇರೋದಿಲ್ಲ. ಇವನ ಹತ್ರ ಬರೀ ಯೂನಿಫಾರ್ಮ್ ಮಾತ್ರನೇ ಇರೋದ್ರಿಂದ ಹೆಂಡತಿ ಇವನಿಗೆ ಪರವಾಗಿಲ್ಲ, ನಾವೇನಾದ್ರೂ ಮಾಡೋಣ ಅಂತ ಸಮಾಧಾನ ಹೇಳ್ತಾಳೆ. ಆಶ್ಚರ್ಯ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ 1 ಮಂತ್ ಆಗೋಗ್ಬಿಡುತ್ತೆ. ಆ ಫಿಶಿಂಗ್ ಬೋಟ್ ನ ಇವನು ಆಚೆಗಡೆ ಎತ್ಕೊಂಡು ಹೋಗಿರೋದಿಲ್ಲ, ಪಾರ್ಕಿಂಗ್ ಸ್ಲಾಟ್ ಅಲ್ಲೇ ಇದ್ದೋಗ್ಬಿಟ್ಟಿರುತ್ತೆ. ಹೀಗೆ ಒಂದು ದಿನ ಜೆರ್ರಿಗೆ ಬೋರ್ ಹೊಡಿತೈತೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಇರೋ ಒಂದು ಕಾಫಿ ಶಾಪ್ಗೆ ಹೋಗಿ ಕಾಫಿನ ಕುಡಿದು ಸುಡೋ ಗೇಮ್ ನ ಹಿಡ್ಕೊಂಡು ಮನೆಗೆ ರಿಟರ್ನ್ ಬರ್ತಾನೆ. ಆಕ್ಚುಲಿ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಜೆರ್ರಿ ತುಂಬಾ ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಅವನ ಬ್ರೈನಿಗೆ ವರ್ಕ್ ಕೊಟ್ಟು ಕೆಲಸ ಮಾಡ್ತಿರ್ತಾನೆ. ಇವಾಗ ಸಡನ್ ಆಗಿ ಕೆಲಸ ಇಲ್ದೇ ಇರೋದಕ್ಕೆ ಇವನ್ಗೆ ಜೀವನದ ಮೇಲೆ ವಿರಕ್ತಿ ಬಂದ್ಬಿಟ್ಟಿರುತ್ತೆ. ಏನ್ ತುಕ್ಕಪ್ಪ ಈ ಜೀವನ ಅನ್ನೋ ಸ್ಟೇಜ್ಗೆ ಬಂದ್ಬಿಟ್ಟಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಜೆರ್ರಿ ಅವನ ಲಾಂಗ್ ಟರ್ಮ್ ಅಕೌಂಟೆಂಟ್ ನ ಮೀಟ್ ಆಗ್ಬೇಕು ಅಂತ ಅನ್ಕೊಂತಾನೆ. ಯಾಕಪ್ಪ ಅಂದ್ರೆ ಇವನ್ಗೆ ರಿಟೈರ್ಮೆಂಟ್ ಅಮೌಂಟ್ ಬಂದಿರುತ್ತಲ್ವಾ, ಅದರಿಂದ ಏನಾದ್ರೂ ಒಂದು ಬಿಸ್ನೆಸ್ ಸಮಥಿಂಗ್ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತ ಅಕೌಂಟೆಂಟ್ ಆಫೀಸ್ ಹತ್ರ ಬರ್ತಾನೆ. ಆಕ್ಚುಲಿ ಇವನ ಅಪಾರ್ಟ್ಮೆಂಟ್ 10ಗೆ ಇರೋದ್ರಿಂದ ಆಚೆಗಡೆನೆ ಕುತ್ಕೊಂಡೇ ಇರ್ತಾನೆ. ಅಕೌಂಟೆಂಟ್ ಆಚೆಗಡೆ ಬಂದು, ಜೆರ್ರಿ ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ, ನನ್ನ ಅಪಾರ್ಟ್ಮೆಂಟ್ 10 ಗಂಟೆಗೆ ಅಲ್ವಾ, ಮನೆಯಲ್ಲಿ ಬೋರ್ ಹೊಡಿತಾ ಇತ್ತು, ಅದಕ್ಕೆ ನಾನು ಬೇಗ ಬಂದ್ಬಿಟ್ಟೆ ಅಂತ ಕೇಳಿದಾಗ, ನಾನೇನ್ ಚಿಕ್ಕ ಹುಡುಗನ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ, ಬಾಪ ಒಳಗಡೆಗೆ ಅಂತ ಹೇಳ್ಬಿಟ್ಟು ಜೆರ್ರಿನ ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಜೆರ್ರಿ ಹೇಳಿರೋ ಮಾತುಗಳೆಲ್ಲ ಕೇಳ್ಬಿಟ್ಟು ಅಕೌಂಟೆಂಟ್, ಸರಿ ನಿನ್ನ ಹತ್ರ ಇರೋಂದು ಅಮೌಂಟ್ ನ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡು, 2% ರಿಟರ್ನ್ಸ್ ಬರ್ತವೆ ಅಂತ ಹೇಳೋದ್ರಿಂದ ಅದಕ್ಕೆ ಜೆರ್ರಿ, ಇಲ್ಲ ಈ ಅಮೌಂಟ್ ಸಾಕಾಗಲ್ಲ, ಏನೋ ಒಂದು ಮಾಡ್ಬೇಕು ಅಂತ ಕೇಳಿದಾಗ ಆವಾಗ ಅಕೌಂಟೆಂಟ್ ಇದ್ಕೊಂಡು, ಸರಿ ನಿನ್ನ ಅಮೌಂಟ್ ಎತ್ಕೊಂಡೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡು, ಅದರಲ್ಲಿ ತುಂಬಾನೇ ರಿಟರ್ನ್ಸ್ ಬರ್ತವೆ ಅಂತ ಹೇಳೋದ್ರಿಂದ ಜೆರ್ರಿ ಅವನ ಪ್ರಕಾರ ಅವನ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿದ್ದಾದ್ಮೇಲೆ, ಇಲ್ಲ ನನ್ನ ಫುಲ್ ರಿಟೈರ್ಮೆಂಟ್ ಅಮೌಂಟ್ ಎತ್ಕೊಂಡೋಗಿ ಇಂಥ ಒಂದು ಲಾಸ್ ಬರುತ್ತೋ ಪ್ರಾಫಿಟ್ ಬರುತ್ತೋ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಇಡೋದಕ್ಕೆ ಆಗೋದಿಲ್ಲ, ನಾನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ನಂತರ ಜೆರ್ರಿ ತನ್ನ ಮನ್ಸಲ್ಲಿ ಅನ್ಕೊಂತಾನೆ, ಇವನ ಹತ್ರ ಎಷ್ಟು ಮಾತಾಡಿದ್ರು ವೇಸ್ಟೆ ಅಂತ ಹೇಳ್ಬಿಟ್ಟು ರಿಟರ್ನ್ ಹೊರಟೋಗ್ತಿರುವಾಗ ಅಕೌಂಟೆಂಟ್ ಇದ್ಕೊಂಡು, ನಿನ್ನ ಮಕ್ಕಳು ಕೊಟ್ಟಿರೋ ಒಂದು ಶಿಪ್ಪಿಂಗ್ ಬೋಟ್ ಹಾಕೊಂಡು ಆರಾಮಾಗಿ ಫಿಶಿಂಗ್ ಮಾಡ್ಕೊಂಡು ಲೈಫ್ ನ ಎಂಜಾಯ್ ಮಾಡೋದು ಬಿಟ್ಟು ಇವಾಗ ನಿನಗೆ ಈ ಕೆಲಸ ಬೇಕಾ ಅಂತ ಕೇಳಿದಾಗ ಇದೇ ಕೋಪದಲ್ಲಿ ಜೆರ್ರಿ ಆ ಶಿಪ್ಪಿಂಗ್ ಬೋಟ್ ನ ಎತ್ಕೊಂಡು ಪಕ್ಕದಲ್ಲೇ ಇರೋ ಒಂದು ಕೆರೆಗೆ ಹೋಗ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನ್ಗೆ ಏಜ್ ಆಗೋಗ್ಬಿಟ್ಟಿರೋದ್ರಿಂದ ಆ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ದಿರಾ ಶಿಪ್ ನ ನೀರೊಳಗಡೆಗೆ ಬಿಡೋದಕ್ಕೆ ಹೋಗಿ ಕಾರ್ ಹ್ಯಾಂಡ್ ಬ್ರೇಕ್ ನ ಹಾಕೋದು ಮರ್ತೋಗ್ಬಿಟ್ಟಿರ್ತಾನೆ. ಇದರಿಂದ ಕಾರು ನೀರೊಳಗಡೆಗೆ ಹೊರಟೋಗ್ತಾ ಇರುವಾಗ ಕಾರ್ನ ನಿಲ್ಸೋ ಪ್ರಯತ್ನದಲ್ಲಿ ಅವನ ಶಿಪ್ ನಾಶ ಆಗೋಗ್ಬಿಡುತ್ತೆ. ಇದರಿಂದ ಜೆರ್ರಿಗೆ ತುಂಬಾ ಕೋಪ ಬಂದ್ಬಿಟ್ಟು ಆ ಕೋಪನ ಕಮ್ಮಿ ಮಾಡ್ಕೋಬೇಕು ಅಂತ ಪಕ್ಕದಲ್ಲೇ ಇರೋ ಒಂದು ಕಾಫಿ ಶಾಪ್ಗೆ ಹೋಗಿ ಕಾಫಿನ ಕುಡಿತಿರೋ ಒಂದು ಟೈಮಲ್ಲಿ ಅವನ ಟೇಬಲ್ ಮೇಲೆ ಒಂದು ಲ್ಯಾಟ್ರಿ ಟಿಕೆಟ್ ಬಗ್ಗೆ ಒಂದು ಪೋಸ್ಟರ್ ನ ನೋಡ್ತಾನೆ. ಅದಕ್ಕೆ ತಕ್ಕಂತೆ ಓನರ್ ಕೂಡ ಅಲ್ಲಿಗೆ ಬಂದಿರೋ ಕಸ್ಟಮರ್ ಹತ್ರ ಈ ಲ್ಯಾಟ್ರಿ ಬಗ್ಗೆ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಲ್ಯಾಟ್ರಿಯಲ್ಲಿ $2 million ನ
ಜಾಕ್ಪಾಟ್ ಆಗಿ ಇಟ್ಟೇ ಇರ್ತಾರೆ. ಇಫ್ ಇನ್ ಕೇಸ್ ಯಾರಾದ್ರೂ ಜಾಕ್ಪಾಟ್ ವಿನ್ ಆಗ್ಲಿಲ್ಲ ಅಂದ್ರೆ ಅಷ್ಟು ಅಮೌಂಟ್ ನ ರೋಲ್ ಡೌನ್ ಮಾಡ್ತಾರೆ. ಅಂದ್ರೆ $2 million ನ 4 ಅಥವಾ 5 ಟಿಕೆಟ್ಸ್ಗೆ. ನಿಮ್ಗೆ ಕ್ಲಾರಿಟಿಯಾಗಿ ಹೇಳ್ಬೇಕು ಅಂದ್ರೆ ಜನರಲ್ ಸ್ಟೋರ್ ಅಲ್ಲಿ ಲ್ಯಾಟ್ರಿನ ಮಾರಾಟ ಮಾಡೋದಕ್ಕೆ ಇಟ್ಟಿರ್ತಾರೆ. ಲ್ಯಾಟ್ರಿ ಅಂದ್ರೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ, ಅದರಲ್ಲಿ ಲಾಸೇ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರನ್ನು ಕೂಡ ಲ್ಯಾಟ್ರಿನ ಪರ್ಚೇಸ್ ಮಾಡೋದಕ್ಕೆ ಮುಂದಕ್ಕೆ ಬರೋದಿಲ್ಲ. ಇಫ್ ಇನ್ ಕೇಸ್ ಯಾರಾದ್ರೂ ಜಾಕ್ಪಾಟ್ ವಿನ್ ಆಗ್ಲಿಲ್ಲ ಅಂದ್ರೆ ಆ $2 million ನ ತುಂಬಾ ಲ್ಯಾಟ್ರಿ ನಂಬರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿ ಆ ಓನರ್ ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಇದನ್ನೆಲ್ಲ ನೋಡಿ ಜೆರ್ರಿ ಪಕ್ಕದಲ್ಲೇ ಇರೋ ಒಂದು ಲ್ಯಾಟ್ರಿ ಪೋಸ್ಟರ್ ನ ಎತ್ಕೊಂಡು ಅದಕ್ಕೆ ಇರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೆಲ್ಲ ನೋಡಿದ್ದಾದ್ಮೇಲೆ ಆ ಲ್ಯಾಟ್ರಿಯಲ್ಲಿ ಒಂದು ಲೂಪ್ ಹೋಲ್ ಐತಿ ಅಂತ ತಿಳ್ಕೊಂಡು ಪಕ್ಕದಲ್ಲೇ ಇರೋ ಒಂದು ಟಿಶ್ಯೂ ಪೇಪರ್ ನ ಎತ್ಕೊಂಡು ಅವನ ಕ್ಯಾಲ್ಕುಲೇಷನ್ಸ್ ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಜೆರ್ರಿಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಇಷ್ಟ. ಇಷ್ಟು ದಿನಗಳಿಂದ ವರ್ಕ್ ಮಾಡ್ತಿರ್ತಾನಲ್ವಾ, ಅಲ್ಲೂ ಕೂಡ ತುಂಬಾ ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡಿ ಇರ್ತಾನೆ. ಇಷ್ಟು ದಿನಗಳಿಂದ ಕರೆಕ್ಟ್ ಆಗಿ ಇವನ್ಗೆ ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತೀರಾ ಇವನು ತುಂಬಾನೇ ಡಿಸಪಾಯಿಂಟ್ ಆಗೋಗ್ಬಿಟ್ಟಿರ್ತಾನೆ. ಬಟ್ ಇವಾಗ ಅವನ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ನ ಯೂಸ್ ಮಾಡೋ ಒಂದು ಸಿಚುವೇಶನ್ ಬರೋದ್ರಿಂದ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಆ ಲ್ಯಾಟ್ರಿಯಲ್ಲಿರೋ ಒಂದು ಲೂಪ್ ನ ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಇದು ಗೊತ್ತಾದ್ಮೇಲೆ ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಲ್ಯಾಟ್ರಿ ಟಿಕೆಟ್ಸ್ ನ ಪರ್ಚೇಸ್ ಮಾಡೋದ್ರಲ್ಲಿ ಖರೀದಿ ಮಾಡೋದಕ್ಕೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತೀನೋ ಅದಕ್ಕಿಂತ ಹೆಚ್ಚಾಗಿ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ ಅಂತ ಹೇಳ್ಬಿಟ್ಟು ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಅಕೌಂಟೆಂಟ್ ಹತ್ರಕ್ಕೆ ಹೋಗಿ ನನ್ನ ರಿಟೈರ್ಮೆಂಟ್ ಅಮೌಂಟ್ ನಾನು ಲ್ಯಾಟ್ರಿನ ಪರ್ಚೇಸ್ ಮಾಡೋದ್ರಲ್ಲಿ ಇಡಬೇಕು ಅಂತ ಅನ್ಕೊಂತಾ ಇದ್ದೀನಿ ಅಂತ ಹೇಳ್ತಾನೆ. ಏನು ರಿಟೈರ್ಮೆಂಟ್ ಅಮೌಂಟ್ ಎಲ್ಲ ಎತ್ಕೊಂಡು ಹೋಗಿ ಲ್ಯಾಟ್ರಿಯಲ್ಲಿ ಇಡ್ತೀಯಾ? ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡು ಅಂತ ಹೇಳಿದ್ರೆ ಅದರಲ್ಲಿ ರಿಸ್ಕ್ ತುಂಬಾ ಐತೆ ಅಂತ ಹೇಳ್ಬಿಟ್ಟು ಇದೇ ವ್ಯಕ್ತಿ ಹೇಳ್ದ ಇವಾಗ ಅಷ್ಟೊಂದು ಅಮೌಂಟ್ ಎತ್ಕೊಂಡೋಗಿ ಲ್ಯಾಟ್ರಿನ ಪರ್ಚೇಸ್ ಮಾಡೋದ್ರಲ್ಲಿ ಇಡ್ತೀನಿ ಅಂತ ಹೇಳ್ತಿದ್ದಾನೆ. ಇದೇನ್ ಕಾಲಪ್ಪ ಅಂತ ಅವನು ಈ ಅಳಿಸ್ತಾ ಮಾತಾಡ್ತಿರ್ತಾನೆ. ಆವಾಗ ಜೆರ್ರಿ ಇದ್ಕೊಂಡು ಆಕ್ಚುಲಿ ನೀನ್ ಹೇಳಿರೋ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಿನ್ನಿಂಗ್ ಚಾನ್ಸಸ್ ಬಂದ್ಬಿಟ್ಟು 1000ಗೆ 1% ಮಾತ್ರನೇ. ಆದ್ರೆ ಲ್ಯಾಟ್ರಿಯಲ್ಲಿ ಒಂದು ಲೂಪಲ್ ಐತೆ. ಅದೇನಪ್ಪಾ ಅಂತಾರೆ ಲ್ಯಾಟ್ರಿ ಟಿಕೆಟ್ಸ್ ನ ಸೆಲ್ ಮಾಡ್ತಿರೋ ಒಂದು ಕಂಪನಿ ಬಂದ್ಬಿಟ್ಟು ಜಾಕ್ಪಾಟ್ ವಿನ್ ಆಗಿರೋ ವ್ಯಕ್ತಿಗೆ $2 million ನ ಕೊಡುತ್ತೆ. ಆಕ್ಚುಲಿ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಆ $2 million ವಿನ್ ಆಗ್ಬೇಕು ಅಂದ್ರೆ ಆ ಲ್ಯಾಟ್ರಿ ಟಿಕೆಟ್ ಮೇಲೆ ಇರೋ ಒಂದು ನಂಬರ್ಸ್ 6 ನಂಬರ್ಸ್ ಸೇಮ್ ಇರಬೇಕು. ಇದಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ ಇರ್ತವೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಆ $2 million ಯಾರು ವಿನ್ ಆಗ್ಲಿಲ್ಲ ಅಂದ್ರೆ ಆ ಅಮೌಂಟ್ ನ ರೋಲ್ ಡೌನ್ ಮಾಡ್ತಾರೆ. ಅಂದ್ರೆ 6 ನಂಬರ್ಸ್ ಇಂದ ಇನ್ನ ಕಮ್ಮಿ ನಂಬರ್ಸ್ಗೆ ಆ ಲ್ಯಾಟ್ರಿ ಅಮೌಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಾನ್ ವಿನ್ ಆಗೋ ಚಾನ್ಸಸ್ ಬಂದ್ಬಿಟ್ಟು 1/54 ಇರುತ್ತೆ. ಅದನ್ನು ಕೂಡ 3 ನಂಬರ್ಸ್. 4 ನಂಬರ್ಸ್ ಆದ್ರೆ 1/1500% ಮಾತ್ರನೇ ನಾನು ವಿನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಜಾಕ್ಪಾಟ್ ನ ರೋಲ್ ಡೌನ್ ಮಾಡೋ ಒಂದು ಟೈಮಲ್ಲಿ ನಾನು ಹೋಗಿ $2000ಗೆ ಲ್ಯಾಟ್ರಿ ಟಿಕೆಟ್ಸ್ ನ ಪರ್ಚೇಸ್ ಮಾಡ್ತೀನಿ. ಅದರಲ್ಲಿ ನನಗೆ 4 ಡಿಜಿಟ್ ನಂಬರ್ ಮ್ಯಾಚ್ ಆಗೋ ಲ್ಯಾಟ್ರಿ ಯಾವ್ದಾದ್ರು ಒಂದು ಸಿಕ್ಕಿದ್ರು ಸಾಕು, ನಾನು ಬಚಾವಾಗೋಗ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಲ್ಯಾಟ್ರಿ ಅಮೌಂಟ್ ರೋಲ್ ಡೌನ್ ಆಗ್ತಿರೋ ಒಂದು ಟೈಮಲ್ಲಿ ನಾನು ಹೋಗಿ $1000ಗೆ ಲ್ಯಾಟ್ರಿನ ಪರ್ಚೇಸ್ ಮಾಡ್ತೀನಿ ಅಂತ ಅನ್ಕೋ. ಅದರಲ್ಲಿ 3 ನಂಬರ್ಸ್ ಮ್ಯಾಚ್ ಆಗೋ ಟಿಕೆಟ್ಸು ನನಗೆ 36 ಲ್ಯಾಟ್ರಿ ಓಡಿದ್ರೆ ಸಾಕು. ಪರ್ ಟಿಕೆಟ್ಗೆ ನನಗೆ $50 ಬಂದ್ರೂ ಕೂಡ $1800 ಬರ್ತವೆ. ಇಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ $1000, ಇನ್ನ $800 ಬಂದ್ಬಿಟ್ಟು ಲಾಭ. ಇದು ನನ್ನ ಐಡಿಯಾ ಹೇಗೈತೆ ಅಂತ ಕೇಳಿದಾಗ ಅದಕ್ಕೆ ಅಕೌಂಟೆಂಟ್ ಅದು ಲ್ಯಾಟ್ರಿ ಸಿಸ್ಟಮ್ ಜೆರ್ರಿ ಅವ್ರು ಅಷ್ಟೊಂದು ಈಸಿಯಾಗಿ ಅಮೌಂಟ್ ಕೊಡೋದಿಲ್ಲ ಅಂತ ಹೇಳಿದಾಗ ಜೆರ್ರಿ ಸ್ವಲ್ಪ ಡಿಸಪಾಯಿಂಟ್ ಫೀಲ್ ಆಗ್ತಾನೆ. ಅಲ್ಲಿಂದ ಹೊರಟೋಗೋದಕ್ಕೂ ಮೊದ್ಲು ನನ್ನ ಅಕೌಂಟೆಂಟ್ ಆಗಿ ನಿನ್ನನ್ನ ಹೇಗೆ ಹಿಡ್ಕೊಂಡೆ ಅಂತ ನನಗೆ ನಾಚಿಕೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಜೆರ್ರಿ ಅಲ್ಲಿಂದ ಬಂದು ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ಹೋಗ್ತಾನೆ. ಅವನ ರಿಟೈರ್ಮೆಂಟ್ ಅಮೌಂಟ್ ಅಲ್ಲಿ $2000 ನ ವಿತ್ಡ್ರಾ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕಾಫಿ ಶಾಪ್ಗೆ ಹೋಗ್ತಾನೆ. $2000ಗೆ ಸಂಬಂಧಪಟ್ಟಿರೋ ಹಾಗೆ ಲ್ಯಾಟ್ರಿನ ಪರ್ಚೇಸ್ ಮಾಡಿ ಜಾಕ್ಪಾಟ್ ಅಮೌಂಟ್ ನ ರೋಲ್ ಡೌನ್ ಮಾಡ್ತಿರುವಾಗ ಆ ಲ್ಯಾಟ್ರಿ ನಂಬರ್ಸ್ ಅಲ್ಲಿ ಯಾವ್ದು ವಿನ್ ಆಗೈತೆ ಅಂತ ಹೇಳ್ಬಿಟ್ಟು ಟಿವಿ ಮುಖಾಂತರ ಇವನು ನಂಬರ್ಸ್ ನ ನೋಡ್ಕೊಂಡು ಬುಕ್ ಅಲ್ಲಿ ಬರೀತಿರುವಾಗ್ಲೇ ತನ್ನ ಹೆಂಡತಿ ಅಲ್ಲಿಗೆ ಬರ್ತಾಳೆ. ಏನ್ ಮಾಡ್ತಾ ಇದೀಯ ಜೆರ್ರಿ? ಅದು ಲ್ಯಾಟ್ರಿಗೆ ಸಂಬಂಧಪಟ್ಟಿರೋ ಚಾನಲ್ ಅಂತ ಹೇಳೋದ್ರಿಂದ ಹೌದೌದು ಇದು ಲ್ಯಾಟ್ರಿಗೆ ಸಂಬಂಧಪಟ್ಟಿರೋದು, ವೇಸ್ಟ್ ಚಾನಲ್ ಅಂತ ಹೇಳಿ ಟಿವಿನ ಆಫ್ ಮಾಡಕ್ ಬಿಡ್ತಾನೆ. ಹೆಂಡತಿ ಅಲ್ಲಿಂದ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಮತ್ತೆ ಟಿವಿನ ಆನ್ ಮಾಡಿ ಲ್ಯಾಟ್ರಿಯಲ್ಲಿ ಯಾವ್ಯಾವ ನಂಬರ್ಸ್ ವಿನ್ ಆಗೈತೆ ಅಂತ ಇವನ ಬುಕ್ ಅಲ್ಲಿ ಬರ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಟೆನ್ಷನ್ ಆಗಿ ಇವನ ಹತ್ರ ಇರೋ $2000ಗೆ ಸಂಬಂಧಪಟ್ಟಿರೋ ಹಾಗೆ ಲ್ಯಾಟ್ರಿ ನಂಬರ್ಸ್ ನ ಇವನು ಬುಕ್ ಅಲ್ಲಿ ವಿನ್ ಆಗಿರೋ ಲ್ಯಾಟ್ರಿ ನಂಬರ್ಸ್ ನ ಬರ್ಕೊಂಡಿರ್ತಾನಲ್ವಾ, ಅದನ್ನ ಚೆಕ್ ಮಾಡ್ತಿರುವಾಗ ಇವನು ವಿನ್ನಿಂಗ್ ಕ್ಯಾಲ್ಕುಲೇಷನ್ಸ್ ನ ಹಾಕೋದಕ್ಕೆ ಶುರು ಮಾಡ್ತಾನೆ. ವಿಚಿತ್ರ ಏನಪ್ಪಾ ಅಂದ್ರೆ ಇದರಲ್ಲಿ ಇವನು $372 ಲಾಸ್ ಆಗಿರ್ತಾನೆ. ಇದರಿಂದ ಇವನು ತುಂಬಾ ಅಪ್ಸೆಟ್ ಫೀಲ್ ಆಗೋಗ್ಬಿಟ್ಟು ಅವತ್ ರಾತ್ರಿ ಇವನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಡಿನ್ನರ್ ಮಾಡ್ತಿರುವಾಗ ಜೆರ್ರಿ ಮಾತ್ರ ತುಂಬಾ ಅಪ್ಸೆಟ್ ಫೀಲ್ ಆಗಿರ್ತಾನೆ. ಬಿಕಾಸ್ ಇವನು ಹಾಕಿರೋ ಒಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಈ ಲ್ಯಾಟ್ರಿ ಸಿಸ್ಟಮ್ ಅಲ್ಲಿ ವರ್ಕ್ ಆಗಿಲ್ಲ ಅಂತ. ಸ್ವಲ್ಪ ತಾದ್ಮೇಲೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೊರಟೋಗ್ಬಿಡ್ತಾರೆ. ಆವಾಗ ಹೆಂಡತಿ ಇದ್ಕೊಂಡು
ಯಾಕೆ ಜೆರ್ರಿ ಈ ತರ ಇದೆಯಾ ಅಂತ ಕೇಳಿದಾಗ ಏನಿಲ್ಲ, ತುಂಬಾ ದಿನಗಳಿಂದ ನಾನು ವರ್ಕ್ ಮಾಡ್ತಿದ್ನಲ್ವಾ, ಇವಾಗ ಸಡನ್ ಆಗಿ ವರ್ಕ್ ಇಲ್ಲ ನನಗೆ, ಅದಕ್ಕೆ ನನ್ನ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗೋಗ್ಬಿಟ್ಟೈತೆ, ಏನು ಥಿಂಕ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ಹೆಂಡತಿ ಇದ್ಕೊಂಡು, ನೀನ್ ಆ ತರ ಯಾಕೆ ಥಿಂಕ್ ಮಾಡೋದಕ್ಕೆ ಹೋಗ್ತಿದ್ಯಾ, ನಾವು ಅನ್ಕೊಂಡಿದ್ದು ಆಗ್ಲಿಲ್ಲ ಅಂದ್ರೆ ಇನ್ನ ಏನೋ ಒಂದು ಆಗೋದಕ್ಕೆ ಚಾನ್ಸ್ ಇರ್ಬೇಕಲ್ವಾ, ನೀನ್ ಆ ತರ ಥಿಂಕ್ ಮಾಡು ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿದ್ದೆ ಜೆರ್ರಿ ಬ್ರೈನ್ ಅಲ್ಲಿ ಒಂದು ಫ್ಲಾಶ್ ಆಗುತ್ತೆ. ಆಕ್ಚುಲಿ ಇವನ್ಗೇನ್ ಗೊತ್ತಾಗೈತಪ್ಪ ಅಂದ್ರೆ ಇವನು ಪರ್ಚೇಸ್ ಮಾಡಿರೋ ಲ್ಯಾಟ್ರಿ ತುಂಬಾ ಕಮ್ಮಿ, ಅಂದ್ರೆ ವಿನ್ ಆಗೋ ಪ್ರಾಬಬಿಲಿಟಿನೂ ಕೂಡ ತುಂಬಾ ಕಮ್ಮಿ ಇರುತ್ತೆ. ಇದರಿಂದ ಇವನು ತುಂಬಾ ಲ್ಯಾಟ್ರೀಸ್ ನ ಪರ್ಚೇಸ್ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಹೆಂಡತಿಗೆ ಥ್ಯಾಂಕ್ಸ್ ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ. ಹೀಗೆ ನೆಕ್ಸ್ಟ್ ವೀಕ್ ಜಾಕ್ಪಾಟ್ ರೋಲ್ ಡೌನ್ ಆಗೋ ಒಂದು ಟೈಮು ಬರುತ್ತೆ. ಇದರಿಂದ ಅವನು ಬ್ಯಾಂಕ್ ಹತ್ರಕ್ಕೆ ಹೋಗಿ ಅಲ್ಲಿರೋ ಸ್ಟಾಫ್ ಹತ್ರ ಅವ್ನು ಮಾಡಿರೋ ಒಂದು ಮಿಸ್ಟೇಕ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನು ಈ ತರ ಎಕ್ಸ್ಪ್ಲೈನ್ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಆ ಹುಡುಗಿಗೆ ಇವ್ರು ಯಾಕೆ ನನ್ನ ಹತ್ರ ಈ ತರ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತ ಏನೂ ಕೂಡ ಅರ್ಥ ಆಗೋದಿಲ್ಲ. ಆವಾಗ ಮುದ್ಕ ಇತ್ಕೊಂಡು ನನಗೆ $4,000 ಬೇಕು ವಿತ್ಡ್ರಾ ಮಾಡು ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ದಾದ್ಮೇಲೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು $5,000 ಅಂತ ಹೇಳ್ತಾನೆ. ಮತ್ತೆ ಏನೋ ಕ್ಯಾಲ್ಕುಲೇಷನ್ಸ್ ಮಾಡ್ಬಿಟ್ಟು $8,000 ವಿತ್ಡ್ರಾ ಮಾಡು ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ರಿಟೈರ್ಮೆಂಟ್ ಆಗಿರುತ್ತಲ್ವಾ, ಅದರಲ್ಲಿ ಬಂದಿರೋ ಫುಲ್ ಟೋಟಲ್ ಅಮೌಂಟ್ ನ ಇವನು ಇವಾಗ ಲ್ಯಾಟ್ರಿನ ಪರ್ಚೇಸ್ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಇವಾಗ ಇವನೇನಾದ್ರೂ ಲಾಸ್ ಆಗಿದ್ದಾನೆ ಅಂದ್ರೆ ಇವನ ಹತ್ರ ಇರೋ ಟೋಟಲ್ ಅಮೌಂಟ್ ಸ್ಮ್ಯಾಶ್, ಇವನು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ, ಇಲ್ಲ ಶ್ರೀಮಂತನಾಗಿ ಮೇಲೆಗೆ ಬರ್ತಾನ ಅಂತ ಮುಂದೆ ನೋಡೋಣ. ನೆಕ್ಸ್ಟ್ ಡೇ ಇವನ ಬುಕ್ ಅಲ್ಲಿ ವಿನ್ ಆಗಿರೋ ಲ್ಯಾಟ್ರಿ ಅಮೌಂಟ್ ನ ಕ್ಯಾಲ್ಕುಲೇಷನ್ ಶುರು ಮಾಡ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಇವನ ಬ್ರೈನ್ ಅಲ್ಲಿ ಒಂದೇ ರನ್ ಆಗ್ತಾ ಇರುತ್ತೆ, ಹೇಗಾದ್ರೂ ಸರಿ ಇವಾಗ ನಾನು ವಿನ್ ಆಗ್ಲೇಬೇಕು, ವಿನ್ ಆಗ್ಲಿಲ್ಲ ಅಂದ್ರೆ ನಾನು ಮುಳುಗೋಗ್ಬಿಡ್ತೀನಿ ಅಂತ. ಇವನು ಟೋಟಲ್ ಆಗಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿದ್ದಾದ್ಮೇಲೆ ಶಾಕ್ ಆಗ್ತಾನೆ. ಯಾಕಪ್ಪ ಅಂದ್ರೆ ಇವನು ವಿನ್ನಿಂಗ್ ಲ್ಯಾಟ್ರಿಯಲ್ಲಿ $15,700 ನ ವಿನ್ ಆಗಿರ್ತಾನೆ. ಅಂದ್ರೆ ಇವನು $7,700 ನ ಈ ಲ್ಯಾಟ್ರಿ ಮುಖಾಂತರ ವಿನ್ ಆಗಿರ್ತಾನೆ. ಆ ಲ್ಯಾಟ್ರಿ ಅಮೌಂಟ್ ಎಲ್ಲ ಎತ್ಕೊಂಡ್ ಬಂದು ಮನೆಯಲ್ಲಿ ಒಂದು ಪಾಪ್ಕಾರ್ನ್ ಡಬ್ಬದಲ್ಲಿ ಬಚ್ಚಿಡ್ತಾನೆ. ನಂತರ ಇವರ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಗೆಟ್ ಟುಗೆದರ್ ಆಗಿ ಒಂದತ್ರ ಪಾರ್ಟಿ ಮಾಡ್ಕೊಂತಿರುವಾಗ ಜೆರ್ರಿಗೆ ಏನೋ ಬೇಕಾಗಿರೋದ್ರಿಂದ ಮನೆ ಒಳಗಡೆಗೆ ಬರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಜೆರ್ರಿ ಮೊಮ್ಮಗಳು ಅದೇ ಪಾಪ್ಕಾರ್ನ್ ಡಬ್ಬನ ಎತ್ಕೊಂಡು ಹೋಗ್ತಿರುವಾಗ ಜೆರ್ರಿ ಆ ಹುಡುಗಿಗೆ ಏನೋ ಒಂದು ಮಾತು ಹೇಳಿ ಕನ್ವಿನ್ಸ್ ಮಾಡಿ ಆ ಡಬ್ಬನ ಮತ್ತೆ ಹಿಂದಕ್ಕೆ ತಗೊಂತಾನೆ. ನಂತರ ಅದರಲ್ಲಿ ಬಚ್ಚಿಟ್ಟಿರೋಂಥ ಅಮೌಂಟ್ ನ ಬೇರೆ ಹತ್ರಕ್ಕೆ ಶಿಫ್ಟ್ ಮಾಡ್ತಾನೆ. ಅವತ್ತು ರಾತ್ರಿ ಹೆಂಡತಿಗೆ ಸ್ವಲ್ಪ ಡೌಟ್ ಬರುತ್ತೆ, ಇವನ್ ಯಾಕೆ ಇಷ್ಟೊಂದು ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಜೆರ್ರಿ ಹತ್ರಕ್ಕೆ ಬಂದು, ಜೆರ್ರಿ ನನ್ನ ಹತ್ರ ಏನಾದ್ರೂ ಹೇಳ್ಬೇಕು ಅಂತ ಅನ್ಕೊಂತ ಇದೀಯಾ, ನನ್ನ ಹತ್ರ ಏನಾದ್ರೂ ಬಚ್ಚಿಟ್ಟಿದ್ಯಾ ಅಂತ ಕೇಳಿದಾಗ, ಹೌದು, ನಾನು ರೀಸೆಂಟ್ ಆಗಿ ಲ್ಯಾಟ್ರಿ ಗೇಮ್ ನ ಆಡಿದ್ದೀನಿ, ಅದರಲ್ಲಿ ಸ್ವಲ್ಪ ಅಮೌಂಟ್ ನಾನು ವಿನ್ ಆಗಿದ್ದೀನಿ ಅಂತ ಹೇಳೋದ್ರಿಂದ ಅದಕ್ಕೆ ಕೋಪ ಪಡ್ದಿರ ಹೆಂಡತಿ ಅದಕ್ಕೆ ಆಶ್ಚರ್ಯಪಟ್ಟು, ಸೂಪರ್, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ನನ್ನ ಹತ್ರ ಹೇಳಿದ್ಯಾ ಅಂದ್ರೆ ನಾನು ಕೂಡ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದ್ರಿಂದ ಜೆರ್ರಿ ತುಂಬಾ ಖುಷಿ ಪಟ್ಟು ಈ ಲ್ಯಾಟ್ರಿ ಟಿಕೆಟ್ ಯಾವ ಲೂಪ್ ಅಲ್ಲಿ ವರ್ಕ್ ಆಗುತ್ತೆ, ಅದರ ಜೊತೆಗೆ ಇದು ಯಾವ ತರ ವಿನ್ ಆಗ್ತೀವಿ ಅನ್ನೋ ಒಂದು ವಿಷಯನ ಇವನು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಬಟ್ ಪ್ರಾಕ್ಟಿಕಲ್ ಆಗಿ ಒಂದು ಬಾರಿ ತೋರಿಸ್ಬೇಕು ಅಂತ ಹೇಳಿ ನೆಕ್ಸ್ಟ್ ಡೇ ಮಾರ್ನಿಂಗು ಲ್ಯಾಟ್ರಿ ಟಿಕೆಟ್ ನ ಪರ್ಚೇಸ್ ಮಾಡೋದಕ್ಕೆ ಕಾಫಿ ಶಾಪ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಗೋಗಿ ನೋಡಿದಾಗ ಟಿಕೆಟ್ ನ ಪ್ರಿಂಟ್ ಮಾಡೋ ಒಂದು ಮಿಷನ್ ಇರೋದಿಲ್ಲ. ಇದರಿಂದ ಇಬ್ರು ಶಾಕ್ ಆಗಿ ಶಾಪ್ ಓನರ್ ಹತ್ರ ಲ್ಯಾಟ್ರಿ ಟಿಕೆಟ್ ಮಿಷನ್ ಏನಾಯ್ತು ಅಂತ ಕೇಳಿದಾಗ, ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ರಾಷ್ಟ್ರದಲ್ಲಿ ಲ್ಯಾಟ್ರಿ ಟಿಕೆಟ್ ನ ಬ್ಯಾನ್ ಮಾಡಾಕಿದ್ದಾರೆ. ಇದರಿಂದ ನಿಮ್ಗೇನಾದ್ರೂ ಲ್ಯಾಟ್ರಿ ಬೇಕು ಅಂತ ಆಸೆ ಇದ್ರೆ ಬೇರೆ ರಾಷ್ಟ್ರಕ್ಕೆ ಹೋಗಿ ತಗೊಂಡ್ ಬರ್ಬೇಕಾಗುತ್ತೆ ಅಂತ ಹೇಳೋದ್ರಿಂದ ಸರಿ ಅಂತ ಹೇಳಿ ಇಬ್ರು ಜೆರ್ರಿ ಅಕೌಂಟೆಂಟ್ ಇರ್ತಾನಲ್ವಾ ಅವನ ಹತ್ರಕ್ಕೆ ಹೋಗ್ತಾರೆ. ಇವರ ಸ್ಕೀಮ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಆದ್ಮೇಲೆ ನಿಮ್ಗೇನಾದ್ರೂ ಹುಚ್ಚಿ ಹಿಡ್ದೈತೆ ಅಂತ ಅಕೌಂಟೆಂಟು ಅಂತಾನೆ. ಬಟ್ ಇವರು ತುಂಬಾ ಫೋರ್ಸ್ ಮಾಡೋದ್ರಿಂದ ಅವರಿಬ್ರು ಮಾಡ್ತಾ ಇರೋ ಒಂದು ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಕೌಂಟೆಂಟ್ ಹತ್ರ ಕೇಳ್ಕೊಳ್ಳೋದ್ರಿಂದ ಅವನು $1,000 ನ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಸರಿ, ನಾಳೆ ಪಕ್ಕ ರಾಷ್ಟ್ರಕ್ಕೆ ಹೋಗಿ ನಮ್ಗೆ ಬೇಕಾಗಿರೋ ಲ್ಯಾಟ್ರಿ ಟಿಕೆಟ್ ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಬ್ರು ಬೆಡ್ ಮೇಲೆ ಮಲ್ಕೊಂತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಜೆರ್ರಿಗೆ ಎಚ್ಚರಿಕೆ ಆಗಿದ್ದೆ, ಪಕ್ಕದಲ್ಲಿ ತನ್ನ ಹೆಂಡತಿ ಇರೋದಿಲ್ಲ. ಲಡ್ಡು ಬಾಯಿಗೆ ಬಂದ್ಬಿಡುತ್ತೆ. ಯಾಕಪ್ಪ ಅಂದ್ರೆ ತನ್ನ ಹೆಂಡತಿ ಇಷ್ಟೊಂದು ಅಮೌಂಟ್ ನ ನೋಡಿ ಎತ್ಕೊಂಡು ಹೊರಟೋಗ್ಬಿಟ್ಲೇನೋ ಅಂತ. ಅದೇ ಶಾಕಲ್ಲಿ ಕಿಚನ್ ಹತ್ರ ಬರೋತಷ್ಟಿಗೆ ಅಲ್ಲಿ ತನ್ನ ಹೆಂಡತಿ ಎಲ್ಲಾ ಬಾಕ್ಸ್ಗಳನ್ನ ಪ್ರಿಪೇರ್ ಮಾಡ್ತಿರ್ತಾಳೆ. ಲೈಕ್ 3 days ಟ್ರಿಪ್ಗೆ ಬೇಕಾಗಿರೋ ಎಲ್ಲಾ ಫುಡ್ಡು, ಲಂಚು, ಜ್ಯೂಸು, ಸ್ನ್ಯಾಕ್ಸು ಎಲ್ಲಾನು ಪ್ರಿಪೇರ್ ಮಾಡ್ತಿರ್ತಾಳೆ. ಹೀಗೆ ಎಲ್ಲ ಎತ್ಕೊಂಡಿದ್ದಾದ್ಮೇಲೆ ಇವರಿಬ್ರು ಕಾರ್ ಹಾಕೊಂಡು ಪಕ್ಕ ರಾಷ್ಟ್ರಕ್ಕೆ ಹೋಗಿ ಒಂದು ಪೆಟ್ರೋಲ್ ಬಂಕ್ ಹತ್ರಕ್ಕೆ ಬರ್ತಾರೆ. ಅಲ್ಲಿರೋ ಒಂದು ಶಾಪ್ ಅಲ್ಲಿ ಇವ್ರಿಗೆ ಬೇಕಾಗಿರೋ ಒಂದು ಲ್ಯಾಟ್ರಿ ಟಿಕೆಟ್ಸ್ ನ ಪ್ರಿಂಟ್ ಮಾಡೋ ಒಂದು ಮಿಷಿನ್ ಇರುತ್ತೆ. ಅದನ್ನ ನೋಡಿ ಇಬ್ರು ಖುಷಿ ಪಟ್ಟು ಒಳಗಡೆಗೆ ಹೋಗಿ ಅಲ್ಲಿರೋ ಬಿಲ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ನಮ್ಗೆ ಲ್ಯಾಟ್ರೀಸ್ ಬೇಕು ಅಂತ ಕೇಳ್ತಾರೆ. ಎಷ್ಟು ಬೇಕು ಅಂತ ಅವನು ಕೇಳೋದ್ರಿಂದ $15,000 ಎಷ್ಟು ಲ್ಯಾಟ್ರೀಸ್ ಬರ್ತಾವೋ ಅಷ್ಟು ಲ್ಯಾಟ್ರೀಸು ಬೇಕು ಅಂತ ಹೇಳೋದ್ರಿಂದ ಅದಕ್ಕೆ ಬಿಲ್ ಇಟ್ಕೊಂಡು ಅಷ್ಟು ಟಿಕೆಟ್ಸ್ ನಾನು ಪ್ರಿಂಟ್ ಮಾಡಬೇಕು ಅಂದ್ರೆ
8 ಅವರ್ಸ್ ಬೇಕಾಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಶಾಪ್ಗೆ ಬರೋ ಕಸ್ಟಮರ್ಸ್ ನ ನೋಡ್ಕೊಳ್ಳೋದ್ರಿಂದ ನೀವೇ ಬಂದು ಪ್ರಿಂಟ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳೋದ್ರಿಂದ ಜೆರ್ರಿ ಹಾಗೆ ಹೆಂಡತಿ ಇಬ್ರು ಬಂದು $15,000ಗೆ ಆಗೋಷ್ಟು ಲಾಟ್ರಿ ಟಿಕೆಟ್ಸ್ ನ ಪ್ರಿಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ 8 ಅವರ್ಸ್ ಕಷ್ಟಪಟ್ಟಿದ್ದಾದ್ಮೇಲೆ ಥೌಸಂಡ್ಸ್ ಆಫ್ ಟಿಕೆಟ್ಸ್ ನ ಪ್ರಿಂಟ್ ಮಾಡಿ ಹಾಗೆ ಅವತ್ತು ರಾತ್ರಿ ಒಂದು ರೂಮ್ ಅಲ್ಲಿ ಸ್ಟೇ ಆಗಿ ಇರ್ತಾರೆ. ಟಿವಿಯಲ್ಲಿ ಇಟ್ಕೊಂಡು ಲಾಟ್ರಿಯಲ್ಲಿ ಯಾವ್ಯಾವ ನಂಬರ್ಸ್ ವಿನ್ ಆಗಿದಾವೆ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಮಾಡ್ಕೊಂತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಿನ್ ಆಗಿರೋ ಲಾಟ್ರಿ ಟಿಕೆಟ್ಸ್ ನ ವಿತ್ಡ್ರಾ ಮಾಡೋದಕ್ಕೆ ಹೋದಾಗ ಅವರು ಟೋಟಲ್ ಆಗಿ ವಿನ್ ಆಗಿರೋ ಅಮೌಂಟ್ ಬಂದ್ಬಿಟ್ಟು $21,043. $16,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ $5,000 ಪ್ರಾಫಿಟ್ ಬಂದಿರುತ್ತೆ. ಆ ಮಾತನ್ನ ಕೇಳಿಸ್ಕೊಂಡು ಹೆಂಡತಿ ತುಂಬಾ ಖುಷಿ ಪಡ್ತಾಳೆ. ಅವರು ಮತ್ತೆ ಅವರ ಸಿಟಿಗೆ ರಿಟರ್ನ್ ಬರ್ತಿರೋ ಒಂದು ಟೈಮಲ್ಲಿ ಹೆಂಡತಿಗೆ ಒಂದು ಡೌಟ್ ಬರುತ್ತೆ. ನೀನು ಯಾವ ತರ ಈ ಲೂಪ್ ಹೋಲ್ ನ ತಿಳ್ಕೊಂಡಿದ್ಯೋ ಅದೇ ತರ ನಮಗೆ ಬೇರೆಯವ್ರಿಗೂ ಇದು ಗೊತ್ತಾಗಿದ್ರೆ ಏನಾಗುತ್ತೆ ಅಂತ ಆ ಕ್ವಶನ್ ನ ಕೇಳಿ ಜೆರ್ರಿನೂ ಕೂಡ ಶಾಕ್ ಆಗ್ತಾನೆ. ನಂತರನೇ ಯಾರಾದ್ರೂ ಯೋಚನೆ ಮಾಡ್ತಿರ್ಬೋದಾ ಅಂತ. ಹೌದು ಗೈಸ್, ಅವನ ಹೆಂಡತಿಗೆ ಬಂದಿರೋ ಒಂದು ಡೌಟ್ ಕರೆಕ್ಟ್ ಆಗಿ ಹೋಗ್ಬಿಡುತ್ತೆ. ಟೈಲರ್ ಅನ್ನೋನು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಿರ್ತಾನೆ. ಅವನ ಫ್ರೆಂಡ್ ಎತ್ಕೊಂಡು ಬಂದಿರೋ ಒಂದು ಲಾಟ್ರಿ ಟಿಕೆಟ್ಸ್ ನ ನೋಡ್ಬಿಟ್ಟು ಜೆರ್ರಿ ಯಾವ ತರ ಅನಲೈಸ್ ಮಾಡಿ ಮ್ಯಾಥಮೆಟಿಕಲ್ಸ್ ನ ಯೂಸ್ ಮಾಡ್ಕೊಂಡು ಈ ಲಾಟ್ರಿ ಟಿಕೆಟ್ ಅಲ್ಲಿರೋ ಒಂದು ಲೂಪ್ ಹೋಲ್ ನ ಯಾವ ತರ ಕಂಡುಕೊಂಡಿರ್ತಾನೋ ಅದೇ ರೀತಿ ಈ ಸ್ಟೂಡೆಂಟ್ ಆಗಿರೋ ಟೈಲರ್ ಕೂಡ ಕಂಡ್ಕೊಂತಾನೆ. ಮತ್ತೊಂದು ಕಡೆ ಜೆರ್ರಿ ಕಾರ್ ಓಡಿಸ್ಕೊಂಡ್ ಬರ್ತಿರುವಾಗ ಹೆಂಡತಿ ಕಾರ್ನ ಸೈಡ್ಗೆ ಹಾಕು ಅಂತ ಹೇಳ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ಈ ಲೂಪ್ ಹೋಲ್ ನ ಯೂಸ್ ಮಾಡ್ಕೊಂಡು ನಾವು ತುಂಬಾ ಅಮೌಂಟ್ ನ ವಿನ್ ಆಗ್ತಾ ಇದೀವಿ. 40 ವರ್ಷಗಳಿಂದ ನಮ್ ಜೊತೆನೆ ಇದ್ದು ನಮ್ ಸಿಟಿಯಲ್ಲೇ ಇದ್ದು ನಮ್ಮ ಅಕ್ಕಪಕ್ಕದ ಮನೆಯಲ್ಲಿರೋರು ತುಂಬಾ ಬಡತನದಲ್ಲಿದ್ದಾರೆ. ಅವ್ರಿಗೇನಾದ್ರೂ ಈ ಟ್ರಿಕ್ ನ ಇಲ್ಲ ಅಂದ್ರೆ ಅವ್ರಿಗೂ ಕೂಡ ಈ ತರ ವಿನ್ ಆಗೋತಿ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ, ನಿನ್ಗೂನು ಅದೇ ಆಸೆ ಇತ್ತಲ್ವಾ ಅಂತ ಹೆಂಡತಿ ಕೇಳೋದ್ರಿಂದ ಅದಕ್ಕೆ ಜೆರ್ರಿ ಸ್ವಲ್ಪ ಯೋಚನೆ ಮಾಡಿ ಚಿಕ್ಕದಾಗಿ ಸ್ಮೈಲ್ ಕೊಡ್ತಾನೆ. ನಂತರ ಇವರಿಬ್ರು ಅಕೌಂಟೆಂಟ್ ಹತ್ತರಕ್ಕೆ ಬಂದ್ಬಿಟ್ಟು ಇವನು ಕೂಡ $1,000 ನ ಇನ್ವೆಸ್ಟ್ ಮಾಡಿ ಇರ್ತಾನಲ್ವಾ, ಅದಕ್ಕೆ ತಕ್ಕಂತೆ ಅವನಿಗೂ ಕೂಡ ಪ್ರಾಫಿಟ್ ನ ಶೇರ್ ಮಾಡ್ತಾರೆ. ಹಾಗೆ ಇವರು ಸಂಪಾದನೆ ಮಾಡಿರೋ ಒಂದು ಅಮೌಂಟ್ ನ ಎತ್ಕೊಂಡ್ ಬಂದು ತೋರ್ಸೋದ್ರಿಂದ ಅಕೌಂಟೆಂಟ್ ಕೂಡ ಶಾಕ್ ಆಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವ್ ಇವಾಗ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂತಾ ಇದೀವಿ. ಅದರಲ್ಲಿ ಇನ್ನ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋರು ಇದ್ರೆ ನಾನು ಅವರು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಗೆ ತಕ್ಕಂತೆ ಪ್ರಾಫಿಟ್ಸ್ ನ ಶೇರ್ ಮಾಡ್ತೀನಿ ಅಂತ ಹೇಳೋದ್ರಿಂದ ಅಕೌಂಟೆಂಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಫಿ ಶಾಪ್ಗೆ ಎಲ್ಲಾರನ್ನೂ ಕರ್ಕೊಂಡ್ ಬರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇವರ ಕಂಪನಿ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಜೆರ್ರಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ಕಾಲನಿಯಲ್ಲಿರೋರು ಪ್ರತಿಯೊಬ್ರು ಅವ್ರವ್ರಿಗೆ ಇರೋ ಸಿಂಪಲ್ ಡೌಟ್ಸ್ ಕೂಡ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಲೈಕ್ ಯಾವ ತರಪ್ಪ ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂದ್ರೆ ಅದಕ್ಕೆ ತಕ್ಕಂತೆ ಯಾವ್ದಾದ್ರು ಒಂದು ವಸ್ತುನ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತ. ಅದಕ್ಕೆ ಜೆರ್ರಿ ಇದ್ಕೊಂಡು ಮಿನಿಮಮ್ $500 ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು JS ಇನ್ವೆಸ್ಟ್ಮೆಂಟ್ ಕಂಪನಿನ ನಾವು ರಿಜಿಸ್ಟರ್ ಮಾಡಿದ್ವಿ. ಇವಾಗ ನಾವು ಅಫಿಷಿಯಲಿ ಲಾಟ್ರಿ ಇನ್ವೆಸ್ಟರ್ಸ್ ಆಗಿರೋದ್ರಿಂದ ನೀವು ಆರಾಮಾಗಿ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳಿ ಎಲ್ಲರ ಹತ್ರನೂ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ನಂತರ ಜೆರ್ರಿ ಅವರ ಮಗಳಿಗೆ ಕಾಲ್ ಮಾಡ್ಬಿಟ್ಟು ಇವನ ಲಾಟ್ರಿ ಕಂಪನಿ ಬಗ್ಗೆ ಹೇಳೋದ್ರಿಂದ ಒಂದು ಮಾತನ್ನು ಕೂಡ ಮಾತಾಡ್ತೀರಾ ಅವನ ಲಾಟ್ರಿ ಇನ್ವೆಸ್ಟ್ಮೆಂಟ್ ಅಲ್ಲಿ ದುಡ್ಡನ್ನ ಹಾಕ್ತಾಳೆ. ಅದೇ ಒಂದು ವಿಷಯನ ಜೆರ್ರಿ ತನ್ನ ಮಗನ ಹತ್ರ ಶೇರ್ ಮಾಡ್ಕೊಂಡಾಗ ಅವನ ಮಗ ಅವರ ಫಾದರ್ ಐಡಿಯಾನ ಸಿಂಪಲ್ ಆಗಿ ತೆಗ್ದಾಕ್ಬಿಡ್ತಾನೆ. ನೀನೇನ್ ಚಿಕ್ಕವ್ನ ಅನ್ಕೊಂಡಿದ್ಯಾ, ಚಿಕ್ಕವ್ರ ಆಟಗಳು ಆಡ್ತಾ ಇದೀಯ ಅಂತ ಹೇಳ್ಬಿಟ್ಟು ನೀರ್ ಹಾಕದಂಗೆ ಮಾತಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆವಾಗ ಜೆರ್ರಿ ಮೊಮ್ಮಗಳು ಇದ್ಕೊಂಡು ತಾತ ನೀನ್ ಯಾಕೆ ಅಷ್ಟೊಂದು ಬಾಧೆ ಪಡ್ತಾ ಇದೀಯಾ, ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ನಂತರ ಕಾಲನಿಯಲ್ಲಿರೋರೆಲ್ಲರೂ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರಲ್ವಾ, ಅಮೌಂಟ್ ನ ಎತ್ಕೊಂಡು ಡೈರೆಕ್ಟ್ ಆಗಿ ಪಕ್ಕ ರಾಷ್ಟ್ರದಲ್ಲಿರೋ ಈ ಬಂಕ್ ಪಕ್ಕದಲ್ಲಿರೋ ಒಂದು ಶಾಪ್ ಹತ್ರಕ್ಕೆ ಬರ್ತಾರೆ. ಆವಾಗ ಇವರಿಬ್ಬರು ಬಿಲ್ ಹತ್ರ ಇವತ್ತು ನಾವು $40,000ಗೆ ಎಷ್ಟು ಟಿಕೆಟ್ಸ್ ಬರುತ್ತೋ ಅಷ್ಟು ಟಿಕೆಟ್ಸ್ ನಮ್ಗೆ ಬೇಕು ಅಂತ ಕೇಳೋದ್ರಿಂದ ಅದಕ್ಕೆ ಬಿಲ್ ಇತ್ಕೊಂಡು ಒಂದು ಡೌಟ್ ಕೇಳ್ತಾನೆ, ನೀವೇನಾದ್ರೂ ಡ್ರಗ್ ಡೀಲರ್ಸಾ ಅಂತ. ಅದಕ್ಕೆ ಅವನ ಹೆಂಡತಿ ಇತ್ಕೊಂಡು ಇಲ್ಲ, ನಾವು ಅಫಿಷಿಯಲಿ ಲಾಟ್ರಿ ಇನ್ವೆಸ್ಟರ್ಸ್ ಆಗಿರೋದ್ರಿಂದ ನಾವು ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಒಂದು ಅಮೌಂಟ್ ನ ಲಾಟ್ರಿ ಮುಖಾಂತರ ವಿನ್ ಮಾಡಿ ಅವ್ರಿಗೆ ದುಡ್ಡು ರಿಟರ್ನ್ ಕೊಡ್ತೀವಿ ಅಂತ ಹೇಳೋದ್ರಿಂದ ಬಿಲ್ಲು ಸರಿ ಅಂತ ಹೇಳ್ತಾನೆ. ಅಂದ್ರೆ $40,000ಗೆ ಎಷ್ಟು ಟಿಕೆಟ್ಸ್ ಬರುತ್ತೋ ಅಷ್ಟು ಟಿಕೆಟ್ಸ್ ನ ಪ್ರಿಂಟ್ ಮಾಡಬೇಕು ಅಂದ್ರೆ ರಾತ್ರಿ ಹಗಲು ಕಂಟಿನ್ಯೂಸ್ ಆಗಿ ಪ್ರಿಂಟ್ ಮಾಡಬೇಕಾಗುತ್ತೆ. ಅಷ್ಟೊತ್ತು ನಾನು ಶಾಪ್ ನ ಓಪನ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳೋದ್ರಿಂದ ಆವಾಗ ಜೆರ್ರಿ ಇದ್ಕೊಂಡು ಹಾಗಾದ್ರೆ ನೀನು ಕೂಡ ನಮ್ಮ ಕಂಪನಿಯಲ್ಲಿ ಪಾರ್ಟ್ನರ್ ಆಗ್ಬೋದಲ್ಲ ಅಂತ ಹೇಳೋದ್ರಿಂದ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಬಿಲ್ಲು ಸರಿ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಅವನ ಶಾಪ್ಗೆ ಕಸ್ಟಮರ್ಸ್ ಬರ್ತಾರಲ್ವಾ, ಆ ಕಸ್ಟಮರ್ಸ್ ನ ಕನ್ವಿನ್ಸ್ ಮಾಡ್ತಾನೆ ಇವನ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಹೀಗೆ ಇವರಿಬ್ರು ಕಂಟಿನ್ಯೂಸ್ ಆಗಿ ಲಾಟ್ರೀಸ್ ನ ಪ್ರಿಂಟ್ ಮಾಡಿದ್ದಾದ್ಮೇಲೆ ಒಂದು ಹೋಟೆಲ್ ಅಲ್ಲಿ ಕೂತ್ಕೊಂಡು ಯಾವ್ಯಾವ ನಂಬರ್ಸ್ ನ ಲಾಟ್ರಿ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿರುವಾಗ ಹೆಂಡತಿ ಸ್ವಲ್ಪ ರೊಮ್ಯಾನ್ಸ್ ಆಗಿ ಬಿಹೇವ್ ಮಾಡೋದ್ರಿಂದ ಅವತ್ತು ರಾತ್ರಿಗೆ ಇಬ್ರು ಸ್ಪೆಂಡ್ ಮಾಡ್ತಾರೆ. ಮಾರನೇ ದಿನ ಬೆಳಗ್ಗೆ ಇವರಿಬ್ರು ಮಲ್ಕೊಂಡಿರುವಾಗ ಡೋರ್ನ ಯಾರೋ ನಾಕ್ ಮಾಡ್ತಿರೋ ಹಾಗೆ ಅನ್ಸಿ ಜೆರ್ರಿ ಬಂದು ಡೋರ್ನ ಓಪನ್ ಮಾಡ್ತಾನೆ. ಬಿಲ್ ಸಡನ್ ಆಗಿ ಬಂದ್ಬಿಟ್ಟು ಇನ್ಮೇಲಿಂದ ನಾವು ಪ್ರತಿಯೊಂದು ಲಾಟ್ರಿ ಟಿಕೆಟ್ ನ ಯಾವ ನಂಬರ್ ವಿನ್ ಆಗೈತೆ ಅಂತ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಡೈರೆಕ್ಟ್ ಆಗಿ ಕಂಪನಿ ಅವರೇ ವಿನ್ ಆಗಿರೋ ನಂಬರ್ಸ್ ನ
ಲಿಸ್ಟ್ ಸೆಂಡ್ ಮಾಡಿದ್ದಾರೆ ಅಂತ ಹೇಳೋದ್ರಿಂದ ಎಲ್ಲರೂ ಖುಷಿ ಪಡ್ತಾರೆ. ಇವರು $40,000 ಟಿಕೆಟ್ಸ್ ನ ಪ್ರಿಂಟ್ ಮಾಡಿರ್ತಾರೆ ನೋಡಿ, ಅದರಲ್ಲಿ $80,000 ಇವರು ವಿನ್ ಆಗಿರ್ತಾರೆ. ಇಬ್ರು ತುಂಬಾ ಖುಷಿ ಪಡ್ತಾರೆ. ಇಷ್ಟೊಂದು ಸಾಫಿಯಾಗಿ ಲೈಫ್ ಹೊರಟೋಗ್ಬಿಡ್ತಾ ಇದ್ರೆ ಕರ್ಮ ಬಿಡುತ್ತಾ? ಅಷ್ಟೊಂದು ಈಸಿಯಾಗಿ ಬಿಡೋದಿಲ್ಲ. ಇನ್ನೊಂದು ಕಡೆ ನ್ಯೂಸ್ ಅಲ್ಲಿರೋ ಒಬ್ಬ ಎಡಿಟರ್ ಇದ್ಕೊಂಡು ಒಬ್ಬ ರಿಪೋರ್ಟರ್ ಹತ್ರಕ್ಕೆ ಹೋಗ್ಬಿಟ್ಟು ಈ ಲ್ಯಾಟ್ರಿ ಬಗ್ಗೆ ನೀನು ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಸ್ಟೋರಿನ ಮಾಡ್ಬೇಕು ಅಂತ ಕೇಳಿ ಆ ಹುಡುಗಿನ ಪ್ರೇರೇಪಣೆ ಮಾಡ್ತಿರ್ತಾನೆ. ಆ ಹುಡುಗಿ ಹೆಸರು ಮಾಯಾ ಅಂತ. ಮತ್ತೊಂದು ಕಡೆ ಈ ಲೂಪಲ್ಲು ಟೈಲರ್ಗೆ ಗೊತ್ತಾಗಿರುತ್ತಲ್ವಾ, ಅವನು ತನ್ನ ಫ್ರೆಂಡ್ಸ್ನೆಲ್ಲ ಒಂದ್ ಹತ್ರ ಸೇರಿಸ್ಬಿಟ್ಟು ಈ ಲೂಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈ ಲೂಪಲ್ಲು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಅಂತ ಕೇಳೋದ್ರಿಂದ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಅಂತ ಟೈಲರು ತನ್ನ ಫ್ರೆಂಡ್ಸ್ ಹತ್ರ ಆಲ್ಮೋಸ್ಟ್ $10,000 ಕಲೆಕ್ಟ್ ಮಾಡಿ ಒಂದೇ ಬಾರಿ ಅವನು $50,000 ಅರ್ನ್ ಮಾಡಿ ತೋರಿಸಿರ್ತಾನೆ. ಮತ್ತೊಂದು ಕಡೆ ಜೆರಿ ತನ್ನ ಹೆಂಡತಿಯಾಗಿ ಸಿಟಿ ಅವರ ಜೊತೆ ಸೇರ್ಕೊಂಡು ರೋಲ್ಡೌನ್ ಅನ್ನೋ ಒಂದು ಲೂಪ್ ಹೋಲ್ ನ ಯೂಸ್ ಮಾಡ್ಕೊಂಡು ತುಂಬಾ ಅಮೌಂಟ್ ನ ಅರ್ನ್ ಮಾಡ್ಕೊಂಡೆ ಅವರ ಕಾಲೋನಿಯಲ್ಲಿರೋ ಪ್ರತಿಯೊಬ್ಬರನ್ನು ಕೂಡ ಇವರು ಗ್ರೋ ಮಾಡ್ತಿರ್ತಾರೆ. ಹೀಗೆ ನಡೀತಿರುವಾಗ್ಲೇ ಇವನ ಮಗನೂ ಕೂಡ ಅವ್ನು ಮಾಡಿರೋ ಒಂದು ತಪ್ಪನ ರಿಯಲೈಸ್ ಆಗಿ ಅವರ ಕಾಲೋನಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಪ್ರತಿಯೊಂದು ಅಮೌಂಟ್ಗೂ ಟಿಕೆಟ್ ನ ಪ್ರಿಂಟ್ ಮಾಡಿ ಇರ್ತಾರಲ್ವಾ, ಅವುಗಳನ್ನ ಎತ್ಕೊಂಡೋಗಿ ಇಬ್ರು ಒಂದು ಗ್ಯಾರೇಜ್ ಅಲ್ಲಿ ಇಡ್ತಾರೆ. ಅವಾಗ ಜೆರಿ ಇತ್ಕೊಂಡು ಇಫ್ ಇನ್ ಕೇಸ್ ಟ್ಯಾಕ್ಸ್ ಅವ್ರು ಏನಾದ್ರು ಬಂದು ರೈಡ್ ಮಾಡಿದ್ರೆ ಇವು ಸಿಗ್ದಿರಾ ಇರ್ಲಿ ಅಂತ ಹೇಳ್ಬಿಟ್ಟು ಇವುಗಳನ್ನ ಇಲ್ಲಿ ಇಡ್ತಿದ್ದೀನಿ ಅಂತ ಅವನ ಮಗನ ಹತ್ರ ಹೇಳ್ತಾನೆ. ಆವಾಗ ಮಗ ಅವ್ರಪ್ಪ ಹತ್ರ ನಾವೊಂದು ಥಿಯೇಟರ್ ನ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ದೀನಿ ಅಂತ ಹೇಳೋದ್ರಿಂದ ಈ ಲ್ಯಾಟ್ರಿ ಟಿಕೆಟ್ಸ್ ಅಲ್ಲಿ ನಿನ್ನ ಶೇರನ್ನು ಕೂಡ ಐತೆ, ಎಲ್ಲ ಆದ್ಮೇಲೆ ಅದನ್ನ ತಗೊಂಡೋಗು ಅಂತ ಜೆರಿ ತನ್ನ ಮಗನ ಹತ್ರ ಅಂತಾನೆ. ಅವತ್ ರಾತ್ರಿ ಅವರ ಬೀದಿಯಲ್ಲಿರೋರು ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ನ ರೆಡಿ ಮಾಡ್ತಾರೆ. ಆವಾಗ ಜೆರಿ ಮುಂದೆಗೆ ಬಂದು ಅವನು ವಿನ್ ಆಗಿರೋ ಒಂದು ಅಮೌಂಟ್ ಇರುತ್ತಲ್ವಾ, ಕ್ಲಿಯರ್ ಕಟ್ ಆಗಿ ಲೆಜರ್ ನ ಹೇಳ್ಬೇಕು ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಒಬ್ಬ ವ್ಯಕ್ತಿ ಇದ್ಕೊಂಡು ಯಾರು ಡಿನ್ನರ್ ನ ಮಾಡೋದಿಲ್ವಾ ಅಂತ ಕೇಳೋದ್ರಿಂದ ಪ್ರತಿಯೊಬ್ಬರೂ ಕೂಡ ಎದ್ದು ಡಿನ್ನರ್ ನ ಮಾಡೋದಕ್ಕೆ ಹೊರಟೋಗ್ಬಿಡ್ತಾರೆ. ಇಲ್ಲೇ ನಮ್ಗೆ ಅರ್ಥ ಆಗುತ್ತೆ ಆ ಬೀದಿಯಲ್ಲಿರೋರು ಇವನ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಜೆರಿನ ಎಷ್ಟು ಬ್ಲೈಂಡ್ ಆಗಿ ನಂಬ್ತಿದ್ದಾರೆ ಅಂತ. ಜೆರಿ ಅಕೌಂಟೆಂಟ್ ಹತ್ರ ಕುತ್ಕೊಂಡು ಮಾತಾಡ್ತಿರುವಾಗ ನಾವು ಈ ಬಾರಿ $6 ಲಕ್ಷ ಸಮಾನವಾಗಿರೋ ಟಿಕೆಟ್ಸ್ ನ ಪ್ರಿಂಟ್ ಮಾಡಬೇಕಾಗುತ್ತೆ ಅಂತ ಹೇಳೋದ್ರಿಂದ ಅದಕ್ಕೆ ಅಕೌಂಟೆಂಟ್ ಇದ್ಕೊಂಡು ಅಷ್ಟು ಡಾಲರ್ಸ್ ಒಂದೇ ಬಾರಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾ ಅಂತ ಕೇಳಿದಾಗ ಅದಕ್ಕೆ ಜೆರಿ ಇದ್ಕೊಂಡು ಆ ಲೂಪ್ ಅಲ್ಲಿ ಎಷ್ಟು ದಿನಗಳು ನಡೆಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ದೀಪ ಹೀರೋವಾಗ್ಲೇ ಮನೇನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು $6 ಲಕ್ಷ ಎತ್ಕೊಂಡು ಪಕ್ಕ ರಾಷ್ಟ್ರದಲ್ಲಿರೋ ಬಿಲ್ ಶಾಪ್ ಹತ್ರ ಬರೋತಷ್ಟಿಗೆ ಬಿಲ್ ಇವನಿಗೆ ಸರ್ಪ್ರೈಸ್ ಆಗಿ ಅವನ ಫ್ರೆಂಡ್ ನ ಮಾತಾಡಿ ಅವನ ಫ್ರೆಂಡ್ ಶಾಪ್ ಅಲ್ಲಿ ಇರೋ ಒಂದು ಪ್ರಿಂಟಿಂಗ್ ಮಿಷಿನ್ ನ ಇಲ್ಲಿಗೆ ಎತ್ಕೊಂಡ್ ಬಂದಿರ್ತಾನೆ. ಇನ್ಮೇಲಿಂದ ನಾವು ಟಿಕೆಟ್ಸ್ ನ ಇನ್ನ ಫಾಸ್ಟ್ ಆಗಿ ಪ್ರಿಂಟ್ ಮಾಡಬಹುದು ಅಂತ. ಮತ್ತೊಂದು ಕಡೆ ರಿಪೋರ್ಟರ್ ಮಾಯಾ ಈ ಲ್ಯಾಟ್ರಿ ಸಿಸ್ಟಮ್ ಬಗ್ಗೆ ತಿಳ್ಕೊಂಡು ಎಡಿಟರ್ ಹತ್ರಕ್ಕೆ ಹೋಗಿ ಈ ಲ್ಯಾಟ್ರಿ ಸಿಸ್ಟಮ್ ಅಲ್ಲಿ ಈ ತರ ಲೂಪ್ ಅಲ್ಲಿ ಐತೆ, ಅದನ್ನ ಸ್ವಲ್ಪ ಜನ ಈ ತರ ಯೂಸ್ ಮಾಡ್ಕೊಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಎಡಿಟರ್ ಹತ್ರ ಹೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗೆ ಮೈನ್ ಪ್ಲಾಟ್ ಗೆ ಹೋಗ್ತೀವಿ ಅಂತ ಹೇಳ್ಕೋಬಹುದು. ಯಾಕಪ್ಪ ಅಂದ್ರೆ ಒಂದ್ ಕಡೆ ಟೈಲರ್ ತನ್ನ ಫ್ರೆಂಡ್ಸ್ ನೆಲ್ಲ ಕೂಡ ಹಾಕೊಂಡು ಈ ಲೂಪ್ ಹೋಲ್ ನ ಯೂಸ್ ಮಾಡ್ಕೊಂಡು ತುಂಬಾ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿ ವಿನ್ ಆಗ್ತಿರ್ತಾನೆ. ಮತ್ತೊಂದ್ ಕಡೆ ಜೆರಿ ತನ್ನ ಹೆಂಡತಿ ಕಾಲೋರ್ನಿ ಅವರ ಜೊತೆ ಎಲ್ಲ ಸೇರ್ಕೊಂಡು ಆಲ್ಮೋಸ್ಟ್ $6 ಲಕ್ಷ ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಆಗಿರ್ತಾನೆ. ಈ ಟೈಮ್ ಅಲ್ಲಿ ಈ ಲ್ಯಾಟರ್ ಸಿಸ್ಟಮ್ ಅಲ್ಲಿ ಒಂದು ಲೂಪ್ ಹೋಲ್ ಐತೆ ಅಂತ ಹೇಳ್ಬಿಟ್ಟು ಈ ಹುಡುಗಿ ಏನಾದ್ರೂ ಎಕ್ಸ್ಪೋಸ್ ಮಾಡಿದ್ರೆ ಯಾವ ತರ ನಡೆಯುತ್ತೆ, ಯಾರು ಯಾವ್ಯಾವ ಸ್ಟೇಜ್ಗೆ ಬಂದ್ಬಿಡ್ತಾರೆ ಅಂತ ಗೊತ್ತಿರೋದಿಲ್ಲ. ಪ್ಲಾಟ್ ಇನ್ನ ಇಂಟ್ರೆಸ್ಟಿಂಗ್ ಆಗೋಗುತ್ತೆ. ಕ್ಷಮಿಸ್ಬಿಡಿ, ನನ್ನ ವಾಯ್ಸ್ ಏನೋ ಸ್ವಲ್ಪ ಚೇಂಜ್ ಆಗೋಗ್ಬಿಟ್ಟೈತೆ. ತುಂಬಾ ದಿನಗಳಿಂದ ನಾನು ಸ್ವೀಟ್ ತಿಂತಿರ್ಲಿಲ್ಲ, ಸಡನ್ ಆಗಿ ಮಾಜಾ ಬಾಟ್ಲು ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಫುಲ್ ಕುಡ್ದು ಬಿಟ್ಟಿರೋದ್ರಿಂದ ವಾಯ್ಸ್ ತುಂಬಾ ಡಿಫ್ರೆಂಟ್ ಆಗೋಗ್ಬಿಟ್ಟೈತೆ. ಮಾತಾಡೋದಕ್ಕೆ ಆಗ್ತಿಲ್ಲ, ಮೂಗು ಮುಚ್ಕೊಂಡ್ಬಿಡ್ತೈತೆ. ಬಟ್ ಟೈಮ್ ಟು ಟೈಮ್ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಬರಬೇಕು ಅಂತ ಹೇಳ್ಬಿಟ್ಟು ವಾಯ್ಸ್ ಚೇಂಜ್ ಆಗಿದ್ರು ಕೂಡ ಕನ್ಸಿಸ್ಟೆನ್ಸಿಗೋಸ್ಕರ ಬಚ್ಚಿಕ್ಕೋದ್ಯಾಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಕಡೆ ಟೈಲರ್ ತನ್ನ ಫ್ರೆಂಡ್ಸ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅವರಿಗೆ ತುಂಬಾ ಪ್ರಾಫಿಟ್ಸ್ ನ ತಂದು ಕೊಡ್ತಿರ್ತಾನೆ. ಯಾಕಪ್ಪ ಅಂದ್ರೆ ಅಲ್ಲಿರೋ ಪ್ರತಿಯೊಬ್ಬರೂ ಕೂಡ ಶ್ರೀಮಂತರ ಮನೆಯಿಂದ ಬಂದಿರೋದ್ರಿಂದ ಅವ್ರ ಹತ್ರ ಮನಿಗೆ ಕೊರತೆ ಇರೋದಿಲ್ಲ. ಅವ್ರು ಎಷ್ಟು ಎರ್ನ್ ಮಾಡಿರ್ತಾರೋ ಅದಕ್ಕೆ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿರ್ತಾರೆ. ಸರಿಯಾಗಿ ಅದೇ ಟೈಮಲ್ಲಿ ಟೈಲರ್ ಟೀಮ್ ಅಲ್ಲಿ ಒಬ್ಬ ಹ್ಯಾಕರ್ ಇರ್ತಾನೆ. ಅವನು ಹ್ಯಾಕ್ ಮಾಡಿರೋ ಒಂದು ಇನ್ಫಾರ್ಮೇಶನ್ ಎತ್ಕೊಂಡ್ ಬಂದು ಟೈಲರ್ ಹತ್ರ ಅಂತಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ಯಾವ ತರ ಒಂದು ಲೂಪ್ ಹೋಲ್ ನ ಯೂಸ್ ಮಾಡ್ಕೊಂಡು ಪ್ರಾಫಿಟ್ಸ್ ನ ಗೈನ್ ಮಾಡ್ತಿದ್ಯೋ ಅದೇ ರೀತಿ ಒಬ್ಬ ಮುದುಕನು ಕೂಡ ಮಾಡ್ತಿದ್ದಾನೆ ಅಂತ ಟೈಲರ್ ಹತ್ರ ಅಂತಾನೆ. ಇದು ನಿನಗೆ ಗೊತ್ತಾಯ್ತು ಅಂತ ಹೇಳಿದಾಗ, ನಿಜ ಹೇಳ್ಬೇಕು ಅಂದ್ರೆ ನಾನು ಈ ಲ್ಯಾಟರಿ ಸಿಸ್ಟಮ್ ನ ಬಿಡುಗಡೆ ಮಾಡುತ್ತಲ್ವಾ ಆ ಕಂಪನಿ ವೆಬ್ಸೈಟ್ ನ ನಾನು ಹ್ಯಾಕ್ ಮಾಡಿದ್ದೀನಿ. ಅದರಲ್ಲಿರೋ ಡಾಟಾ ಪ್ರಕಾರ ನೋಡ್ಕೊಂಡ್ರೆ ಒಂದೇ ಮೆಷಿನ್ ಇಂದ ತುಂಬಾ ಟಿಕೆಟ್ಸ್ ಪ್ರಿಂಟ್ ಆಗ್ತಿದಾವೆ ಅಂತ ನನಗೆ ಗೊತ್ತಾಗ್ತೈತೆ. ನಮ್ಗಿಂತ ಜಾಸ್ತಿ ಪ್ರಾಫಿಟ್ಸ್ ನ ಗೈನ್ ಮಾಡಿದ್ದಾನೆ ಅಂತ ಹೇಳೋದ್ರಿಂದ
ಟೈಲರ್ ಸ್ಟಾರ್ಟಿಂಗ್ ಅಲ್ಲಿ ಶಾಕ್ ಆಗ್ತಾನೆ. ಇನ್ನು 2 ಡೇಸ್ ಅಲ್ಲಿ ಲ್ಯಾಟ್ರಿ ಕಂಪನಿ ರೋಲ್ ಡೌನ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಆ ಮುದುಕ ಅದೇ ಪ್ರಿಂಟ್ ಮಾಡೋ ಒಂದು ಮಿಷಿನ್ ಹತ್ರ ಹಿಡ್ತಾನೆ. ಅವನನ್ನ ಹೇಗಾದ್ರೂ ಸರಿ ನಾವಿಬ್ರು ಹೋಗಿ ಮೀಟ್ ಆಗ್ಬೇಕು ಅಂತ ಟೈಲರ್ ಡಿಸಿಷನ್ ನ ತಗೊಂತಾನೆ. ಮತ್ತೊಂದು ಕಡೆ ಜೆರಿ ತನ್ನ ಹೆಂಡತಿ ಜೊತೆ ಸೇರ್ಕೊಂಡು ಅವನಿಗೆ ಬೇಕಾಗಿರೋ ಎಲ್ಲಾ ಲ್ಯಾಟ್ರಿ ಟಿಕೆಟ್ಸ್ ನ ಪ್ರಿಂಟ್ ಮಾಡಿದ್ದಾದ್ಮೇಲೆ ಅವನ 40th ಆನಿವರ್ಸರಿ ಆಗಿರೋದ್ರಿಂದ ಇಬ್ರು ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂತ ಇರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಟೈಲರ್ ತನ್ನ ಹ್ಯಾಕರ್ ಫ್ರೆಂಡ್ ಅನ್ನ ಕರ್ಕೊಂಡು ಇಲ್ಲಿಗೆ ಎಂಟ್ರಿ ಕೊಟ್ಟು ಇವರ ಏಜ್ ಮೇಲೆ ಕಮೆಂಟ್ ಮಾಡ್ಕೊಂಡು ಅವ್ರನ್ನ ಆಳ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಮಾಡಿದ್ದೆಲ್ಲ ಆದ್ಮೇಲೆ ಟೈಲರ್ ಈ ಲ್ಯಾಟ್ರಿ ಟಿಕೆಟ್ಸ್ ಅಲ್ಲಿ ಲೂಪೋಲ್ ನ ಯೂಸ್ ಮಾಡ್ಕೊಂಡು ನೀನು ಅಮೌಂಟ್ ನ ಗೈನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ನಿಜ ಹೇಳ್ಬೇಕಂದ್ರೆ ಆ ಲೂಪೋಲ್ ನನಗೂ ಕೂಡ ಗೊತ್ತಿರೋದ್ರಿಂದ ನೀನ್ ನನ್ ಜೊತೆ ಸೇರ್ಕೊಂಡ್ ಬಿಟ್ರೆ ನಾವಿಬ್ರು ಸೇರಿ ಈ ಗೇಮ್ ನ ಆಡೋಣ. ಅದರಲ್ಲಿ ಬಂದಿರೋ ಪ್ರಾಫಿಟ್ಸ್ ಅಲ್ಲಿ ನಿನಗೂ ಶೇರ್ ಇರುತ್ತೆ ಅಂತ ಹೇಳೋದ್ರಿಂದ ಅದಕ್ಕೆ ಜೆರಿ ನೋ ವೇ, ಇದನ್ನ ನಾನು ದುಡ್ಡುಗೋಸ್ಕರ ಮಾಡ್ತಿಲ್ಲ, ನನ್ನ ಸಿಟಿ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ನಾನ್ ನಿನ್ ಜೊತೆ ಸೇರ್ಕೊಳ್ಳೋದಿಲ್ಲ, ಬೇಕಂದ್ರೆ ನಿನ್ನ ಟೀಮ್ ಅವರೇ ನನ್ನ ಕಂಪನಿಯಲ್ಲಿ ಸೇರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಜೆರ್ರಿ ಹೇಳೋದ್ರಿಂದ ಟೈಲರ್ಗೆ ತುಂಬಾ ಕೋಪ ಬಂದು ಅವನನ್ನ ಬೈದು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೊಂದು ಕಡೆ ಈ ಕಾಲೋನಿಯಲ್ಲಿ ಇವನ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ವಾ, ಅವ್ರಿಗೆ ತುಂಬಾ ಪ್ರಾಫಿಟ್ಸ್ ಬಂದಿರ್ತವೆ. ಅದು ಯಾವ ತರ ಗೊತ್ತಾಗುತ್ತಪ್ಪ ಅಂದ್ರೆ ಅವ್ರಿಗೆ ಬಂದಿರೋ ಪ್ರಾಫಿಟ್ಸ್ ಮುಖಾಂತರ ಅವ್ರಿಗೆ ಬೇಕಾಗಿರೋ ಎಲ್ಲಾ ಕೆಲ್ಸಗಳು ಮಾಡ್ತಿರ್ತಾರೆ. ಈ ಅಕೌಂಟೆಂಟ್ ಫೆರಾರಿ ಕಾರ್ ಹಾಕೊಂಡ್ ಬರ್ತಾನೆ. ಇವಾಗ ನಮ್ಗೆ ಗೊತ್ತಾಗಿರ್ಬೋದು ಈ ಕಂಪನಿಯಲ್ಲಿ ಎಷ್ಟೊಂದು ಪ್ರಾಫಿಟ್ಸ್ ಬರ್ತಿದಾವೆ ಅಂತ. ಜೆರ್ರಿ ಅಕೌಂಟೆಂಟ್ ಹತ್ರ ಕುತ್ಕೊಂಡು ಈ ಟೈಲರ್ ಅನ್ನೋ ಒಬ್ಬ ಹುಡುಗ ಬಂದಿರ್ತಾನಲ್ವಾ ಅವನ್ ಬಗ್ಗೆ ಹೇಳ್ತಾನೆ. ಅದಕ್ಕೆ ಅಕೌಂಟೆಂಟ್ ಇದ್ಕೊಂಡು ಚಿಕ್ಕ ಹುಡುಗನ ಬಗ್ಗೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತ ಇದೀಯಾ, ಅದನ್ನ ಈಸಿಯಾಗಿ ತಗೋ ಅಂತ ಹೇಳಿ ಇಗ್ನೋರ್ ಮಾಡ್ತಾನೆ. ಮತ್ತೊಂದು ಕಡೆ ಮಾಯೆ ಈ ಲ್ಯಾಟ್ರಿ ಲೂಪೋಲ್ ಬಗ್ಗೆ ತಿಳ್ಕೊಂಡಿರ್ತಾಳಲ್ವಾ, ಡೈರೆಕ್ಟ್ ಆಗಿ ಲ್ಯಾಟ್ರಿ ಟಿಕೆಟ್ ಹೆಡ್ ಕ್ವಾರ್ಟರ್ಸ್ ಹತ್ರಕ್ಕೆ ಹೋಗ್ಬಿಟ್ಟು CEO ನ ಮೀಟ್ ಆಗ್ತಾಳೆ. ನಿಮ್ಮ ಲ್ಯಾಟ್ರಿ ಟಿಕೆಟ್ಸ್ ನ ಯೂಸ್ ಮಾಡ್ಕೊಂಡು ಆಲ್ಮೋಸ್ಟ್ ಮಿಲಿಯನ್ಸ್ ಗಟ್ಲೆ ಒಬ್ರು ಸಂಪಾದನೆ ಮಾಡ್ತಿದ್ದಾರೆ, ಅದು ಹೇಗೆ ಅಂತ. ನಾರ್ಮಲಿ ಇದು ಲ್ಯಾಟ್ರಿ ಟಿಕೆಟ್ಸ್ ಆಗಿರೋದ್ರಿಂದ ಯಾರಾದರೂ ಸಂಪಾದನೆ ಮಾಡ್ಕೋಬಹುದು ಅಂತ ಹೇಳಿ CEO ಅಂತಾನೆ. ಅದನ್ನು ಕೂಡ ಒಬ್ಬ ಮುದುಕ ಅಂತ ಮಾಯೆ ಹೇಳೋದ್ರಿಂದ ಮೇ ಬಿ ಆಗಿರ್ಬೋದು ಅಂತ CEO ಈಸಿಯಾಗಿ ಆ ಟಾಪಿಕ್ ನ ಬಿಟ್ಟಾಕಿ ಹೊರಟೋಗ್ಬಿಡ್ತಿರ್ತಾನೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜೆರ್ರಿ ಬಗ್ಗೆ ಈ CEOಗೂ ಕೂಡ ಗೊತ್ತು ಅಂತ. ಆದ್ರೆ ಈ ಸಿಚುವೇಶನ್ ಅಂದ್ರೆ ಮಾಯಾ ರಿಪೋರ್ಟರ್ ಆಗಿರೋದ್ರಿಂದ ಈ ಸಿಚುವೇಶನ್ ಇಂದ ತಪ್ಸ್ಕೊಳ್ಳೋದಕ್ಕೆ ಅವನು ಅಷ್ಟೊಂದು ಈಸಿಯಾಗಿ ಟಾಪಿಕ್ ನ ಬಿಟ್ಟಾಕ್ಬಿಡ್ತಾನೆ. ಮತ್ತೊಂದು ಕಡೆ ಜೆರ್ರಿ ನಾರ್ಮಲ್ ಆಗಿ ಕಾಫಿ ಕುಡಿಯೋದಕ್ಕಂತ ಕಾಫಿ ಶಾಪ್ ಹತ್ರ ಬರೋತಷ್ಟಿಗೆ ಅಲ್ಲಿ ಟೈಲರ್ ಇವನಿಗೆ ಕಾಣಿಸ್ಕೊಂತಾನೆ. ಟೈಲರ್ ಇವನ ಹತ್ರ ಕೂತ್ಕೊಂಡು ಜೆರ್ರಿ ನಿನಗೆ ಇರೋದು 2 ಆಪ್ಷನ್ಸ್ ಮಾತ್ರನೇ. ಒಂದು, ನನ್ನ ಕಂಪನಿಯಲ್ಲಿ ಸೇರ್ಕೊಂಡ್ಬಿಡು, ನನ್ನ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿನಗೆ ಬೇಕಾಗಿರೋ ಪ್ರಾಫಿಟ್ಸ್ ಬರ್ತವೆ. ಸೆಕೆಂಡ್ ಒನ್, ನಿನ್ನ ಬೀದಿಯಲ್ಲಿರೋ ಪ್ರಜೆಗಳಿಗೋಸ್ಕರ ತ್ಯಾಗ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಜೆರ್ರಿ ನಿನಗೆ ಏನ್ ಬೇಕು ಅಂತ ಕೇಳಿದಾಗ ಸಿಂಪಲ್, ನನಗೇನು ಬೇಕಾಗಿಲ್ಲ, ಈ ಗೇಮ್ ಇಂದ ನೀನು ಕ್ವಿಟ್ ಆಗ್ಬೇಕು ಅಷ್ಟೇ ಅಂತ. ಅಷ್ಟೆಲ್ಲ ಹೇಳ್ತಾ ಇದೀನಿ, ಇಫ್ ಇನ್ ಕೇಸ್ ನೀನೇನಾದ್ರೂ ಕ್ವಿಟ್ ಆಗ್ಲಿಲ್ಲ ಅಂದ್ರೆ ನಾನ್ ನಿನ್ನನ್ನ ಬಿಡೋದೇ ಇಲ್ಲ. ಯಾಕಂದ್ರೆ ನಿನ್ನ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಿರೋ ಎಲ್ಲ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ನನಗೆ ಗೊತ್ತಿರೋದ್ರಿಂದ ನೀನೇನಾದ್ರೂ ಮತ್ತೆ ಲ್ಯಾಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ ಅಂದ್ರೆ ನಿನ್ನ ಪಾರ್ಟ್ನರು ಅಂದ್ರೆ ನಿನ್ನ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಪ್ರತಿಯೊಬ್ಬ ವ್ಯಕ್ತಿ ಅಕೌಂಟ್ ಅಲ್ಲಿರೋ ಅಮೌಂಟ್ ನ ನಾನು ಎತ್ತಾಕ್ಬಿಡ್ತೀನಿ, ಆವಾಗ ನಿನ್ನಿಷ್ಟ ಅಂತ ಹೇಳ್ತಾನೆ. ನಿನಗೆ ಡೌಟ್ ಬಂದಿರ್ಬೋದು ಚಿಕ್ಕ ಹುಡುಗ ಏನ್ ಮಾಡ್ತಾನೆ ಬಿಡು ಅಂತ. ನಿಜ ಹೇಳ್ಬೇಕು ಅಂದ್ರೆ ನಾವು ಡೈರೆಕ್ಟ್ ಆಗಿ ಲ್ಯಾಟ್ರಿನ ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ಕಂಪನಿ ವೆಬ್ಸೈಟ್ ನೇ ಹ್ಯಾಕ್ ಮಾಡಿ ಇದೇ ಶಾಪ್ ಅಲ್ಲಿ ಇದೇ ಮಿಷಿನ್ ಅಲ್ಲಿ ಜಾಸ್ತಿ ಲ್ಯಾಟ್ರಿ ಟಿಕೆಟ್ಸ್ ಪ್ರಿಂಟ್ ಆಗ್ತಿದಾವೆ ಅಂತ ತಿಳ್ಕೊಂಡು ನಿನ್ನ ಹತ್ರಕ್ಕೆ ಬಂದಿರೋನು ನಿನ್ನ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿರೋ ಒಂದು ಅಮೌಂಟ್ ನ ಕಬ್ಜಾ ಮಾಡೋದು ಕಷ್ಟ ಏನು ಅಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿ ಇವರಿಬ್ರಿಗೂ ಗೊತ್ತಾಗ್ದಿರೋ ಹಾಗೆ ಆ ಶಾಪ್ ಓನರು ಇವರಿಬ್ಬರ ಕಾನ್ವರ್ಸೇಷನ್ ನ ಫುಲ್ ಆಗಿ ಕೇಳಿಸ್ಕೊಂಡ್ಬಿಟ್ಟಿರ್ತಾನೆ. ಅವತ್ತು ರಾತ್ರಿ ಜೆರ್ರಿ ಅವನ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇರ್ತಾರಲ್ಲ ಇನ್ವೆಸ್ಟರ್ಸ್, ಅವ್ರನ್ನೆಲ್ಲ ಒಂದತ್ರ ಕರ್ಸ್ಬಿಟ್ಟು ಲ್ಯಾಟ್ರಿ ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದಾವೆ, ಇನ್ಮೇಲಿಂದ ನಮ್ಗೆ ಪ್ರಾಫಿಟ್ಸ್ ಬರೋದಿಲ್ಲ, ಇದನ್ನ ಇಲ್ಲೇ ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ತುಂಬಾ ಬಾಧೆಯಿಂದ ಹೇಳ್ತಾನೆ. ಆ ಮಾತನ್ನ ಕೇಳಿ ಎಲ್ಲರೂ ಸೈಲೆಂಟ್ ಆಗೋಗ್ಬಿಡ್ತಾರೆ. ಅದೇ ಟೈಮಲ್ಲಿ ಶಾಪ್ ಓನರ್ ಇದ್ಕೊಂಡು ಜೆರ್ರಿ ಮಗನ ಹತ್ರ ಇವರಿಬ್ಬರ ಕಾನ್ವರ್ಸೇಷನ್ ನಡೆದಿರುತ್ತಲ್ವ ಟೈಲರ್ ಅನ್ನೋ ಒಬ್ಬ ಚಿಕ್ಕ ಹುಡುಗನ ಜೊತೆ ಆ ಕಾನ್ವರ್ಸೇಷನ್ ಹೇಳೋದ್ರಿಂದ ಈ ಮೀಟಿಂಗ್ ನ ಮುಗಿಸ್ಕೊಂಡು ಜೆರ್ರಿ ಆಚೆಗಡೆ ಬಂದಾಗ ಮಗ ಇವನ ಹತ್ರಕ್ಕೆ ಬಂದ್ಬಿಟ್ಟು, ಅಪ್ಪ ನಿಜ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ರು ಕೂಡ ನಿನ್ನ ಮೊದ್ಲು ನಿನ್ನ ಐಡಿಯಾನ ಯಾರು ನಂಬ್ದಿರಾ ಎಲ್ಲರೂ ಹುಚ್ಚನನ್ ಮಗನ್ ತರ ನೋಡಿದ್ರು, ಇವಾಗ ನೀನು ಸಕ್ಸಸ್ ಕಡೆ ನಡೀತಾ ಇದೀಯಾ, ನಿನಗೆ ಇಷ್ಟವಾಗಿರೋ ಹಾಗೆ ನಿನ್ನ ಕೆಲ್ಸನ ಮಾಡ್ತಾ ಇದ್ಯಾ, ನಿನ್ನ ಬ್ರೈನ್ಗೆ ಕೆಲಸ ಕೊಟ್ಟು ಒಂದು ಕಂಪನಿನ ಹಿಡ್ಕೊಂಡು ನಿನಗೋಸ್ಕರ ಅಲ್ದೆ ನಿನ್ನ ಸಿಟಿನ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಕೆಲಸ ಮಾಡ್ತಾ ಇದ್ಯಾ. ಹಾಗಂತ ಹೇಳ್ಬಿಟ್ಟು ಒಬ್ಬ ಆರಗಂಟ ಸ್ಟೂಡೆಂಟ್ ಹೇಳಿದಾನೆ ಅಂತ ಹೇಳ್ಬಿಟ್ಟು ನೀನ್ ಇದನ್ನ ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ಯಾ? ನೋವೇ, ಈ ತರ ಮಾಡ್ಬಾರ್ದುಪ್ಪ ಅಂತ ಇವನ್ಗೆ ಮೋಟಿವೇಟ್ ಮಾಡೋದ್ರಿಂದ ಜೆರ್ರಿ ಮತ್ತೆ ಡಿಸಿಷನ್ ತಗೊಂತಾನೆ, ಈ ಇನ್ವೆಸ್ಟ್ಮೆಂಟ್ ನ ನಿಲ್ಸ್ಬಾರ್ದು,
ಕಂಟಿನ್ಯೂ ಮಾಡಬೇಕು ಅಂತ. ಮತ್ತೊಂದು ಕಡೆ ಟೈಲರು ತನ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅವನಿಗೆ ಬೇಕಾಗಿರೋ ಅಮೌಂಟ್ ನ ಗೈನ್ ಮಾಡ್ಕೊಂತ ಇರ್ತಾನೆ. ಒಂದು ದಿನ ಟೈಲರ್ ಫ್ರೆಂಡ್ ಹ್ಯಾಕರ್ ನ ಕರೆದ್ಬಿಟ್ಟು, ನೀನ್ ಅನ್ಕೊಂತಿರೋ ಹಾಗೆ ಜೆರ್ರಿ ಈ ಗೇಮ್ ಇಂದ ಕ್ವಿಟ್ ಆಗಿಲ್ಲ, ಅವನ್ ಇನ್ನ ಆಕ್ಟಿವ್ ಆಗೇ ಇದ್ದಾನೆ, ನಿನಕ್ಕಿಂತ ಹೆಚ್ಚಾಗಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಲ್ಯಾಟ್ರಿನ ಪರ್ಚೇಸ್ ಮಾಡ್ತಿದ್ದಾನೆ ಅಂತ ಹೇಳೋದ್ರಿಂದ ಟೈಲರ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಯಾಕಪ್ಪ ಅಂದ್ರೆ ತುಂಬಾ ಜನರು ಲ್ಯಾಟ್ರಿ ಟಿಕೆಟ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ರೋಲ್ ಡೌನ್ ಆಗೋ ಒಂದು $2 ಮಿಲಿಯನ್ ಇರುತ್ತಲ್ವಾ, ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಇವರ ಲಾಭ ಅನ್ನೋದು ತುಂಬಾ ಕಮ್ಮಿ ಆಗೋಗ್ಬಿಡುತ್ತೆ. ಆವಾಗ ಟೈಲರ್ಗೆ ಒಂದು ಐಡಿಯಾ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಂಪನಿಯಲ್ಲಿ $2 ಮಿಲಿಯನ್ ಟಿಕೆಟ್ಸ್ ನ ಯಾವಾಗ ಪರ್ಚೇಸ್ ಮಾಡ್ತಾರೋ ಆವಾಗ ರೋಲ್ ಡೌನ್ ಅನ್ನೋದು ನಡೆಯುತ್ತೆ. ಇವನ ಫ್ರೆಂಡ್ ಕಂಪನಿ ವೆಬ್ಸೈಟ್ ನ ಹ್ಯಾಕ್ ಮಾಡಿಬಿಟ್ಟು ರಿಯಲ್ ಟೈಮ್ ಅಲ್ಲಿ ಎಷ್ಟು ಟಿಕೆಟ್ಸ್ ಪರ್ಚೇಸ್ ಆಗಿದಾವೆ, ಎಷ್ಟು ಅಮೌಂಟ್ ಗೆ ಪರ್ಚೇಸ್ ಆಗಿದಾವೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಮೊದಲೇ ಗೊತ್ತಾಗ್ತಾ ಇರುತ್ತಲ್ವಾ. ಇದರಿಂದ $1 ಮಿಲಿಯನ್ ಗೆ ಸಂಬಂಧಪಟ್ಟಿರೋ ಹಾಗೆ ಟಿಕೆಟ್ಸ್ ಪರ್ಚೇಸ್ ಆಗಿದ್ದೆ. ನೆಕ್ಸ್ಟ್ ಸೆಕೆಂಡ್ $1 ಮಿಲಿಯನ್ ಗೆ ಸಂಬಂಧಪಟ್ಟಿರೋ ಹಾಗೆ ಟಿಕೆಟ್ಸ್ ನ ನಾವೇ ಪರ್ಚೇಸ್ ಮಾಡೋಣ, ಆವಾಗ ತುಂಬಾ ಅಮೌಂಟ್ ನಮ್ಗೆ ಲಾಭ ಬರುತ್ತೆ. ಅದ್ರ ಜೊತೆಗೆ $2 ಮಿಲಿಯನ್ ಆಗಿದ್ದೆ ಕಂಪನಿ ರೋಲ್ ಡೌನ್ ಅನ್ನೋದು ಇನ್ನ ಬೇಗ ಮಾಡುತ್ತೆ, ಆವಾಗ ನಾವು ಇನ್ನ ತುಂಬಾ ಅಮೌಂಟ್ ನ ಸಂಪಾದನೆ ಮಾಡಬಹುದು ಅಂತ ಹೇಳಿ ಟೈಲರು ಸ್ಕೆಚ್ ಆಗ್ತಾನೆ. ಅದರ ಪ್ರಕಾರನೇ $1 ಮಿಲಿಯನ್ ಗೆ ಸಂಬಂಧಪಟ್ಟಿರೋ ಹಾಗೆ ಟಿಕೆಟ್ಸ್ ಪ್ರಿಂಟ್ ಆಗಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಇವನು $1 ಮಿಲಿಯನ್ ನ ಹಿಟ್ಬಿಟ್ಟು ಅವನ ಫ್ರೆಂಡ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಸಿಟಿಗಳಲ್ಲಿರೋ ಮಿಷಿನ್ಸ್ ಹತ್ರಕ್ಕೆ ಹೋಗ್ಬಿಟ್ಟು $1 ಮಿಲಿಯನ್ ಗೆ ಸಮಾನವಾಗಿರೋ ಹಾಗೆ ಟಿಕೆಟ್ಸ್ ನ ಪ್ರಿಂಟ್ ಮಾಡ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡ್ಕೊಂತ ಇರ್ತಾನೆ. ಹೇಗೆ ಸ್ವಲ್ಪ ದಿನಗಳಾದ್ಮೇಲೆ ಜೆರ್ರಿ ಹತ್ರ ಸೀನ್ ಓಪನ್ ಆಗುತ್ತೆ. ಸಡನ್ ಆಗಿ ಬಿಲ್ ಇವನ ಹತ್ರಕ್ಕೆ ಬಂದ್ಬಿಟ್ಟು ರೋಲ್ ಡೌನ್ ಅನ್ನೋದು ಟ್ರಿಗರ್ ಆಗೈತೆ ಅಂತ ಹೇಳೋದ್ರಿಂದ ಜೆರ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ರೋಲ್ ಡೌನ್ ಆಗೋದಕ್ಕೆ ಇನ್ನ ಟೈಮ್ ಇರುತ್ತೆ. ಯಾಕಪ್ಪ ಅಂದ್ರೆ ಟೈಮ್ಗೆ ತಕ್ಕಂತೆ ಅಂದ್ರೆ $2 ಮಿಲಿಯನ್ ಗೆ ಸಮಾನವಾಗಿರೋ ಹಾಗೆ ಟಿಕೆಟ್ಸ್ ಬುಕ್ ಆಗೋವರ್ಗುನು ಕೂಡ ಅಂದ್ರೆ ಪ್ರಿಂಟ್ ಆಗೋವರ್ಗುನು ಕೂಡ ರೋಲ್ ಡೌನ್ ಅನ್ನೋದು ನಡೆಯೋದಿಲ್ಲ. ಇವಾಗ ಬೇಗ ನಡೆದೈತೆ ಅಂದ್ರೆ ಅದಕ್ಕೆ ಖಂಡಿತ ಅವನೇ ಕಾರಣ ಅಂತ ಇವನಿಗೆ ಅನುಮಾನ ಬರೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಕಾರ್ ಹಾಕೊಂಡು ಹಾರ್ವರ್ಡ್ ಯೂನಿವರ್ಸಿಟಿ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಟೈಲರು ತನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಿರೋ ಒಂದು ಟೈಮಲ್ಲಿ ಜೆರ್ರಿ ಅಲ್ಲಿಗೆ ಬಂದು, ಓ ನೀವೆಲ್ಲರೂ ಇಲ್ಲೇ ಇದ್ದೀರಾ, ದಟ್ಸ್ ಗ್ರೇಟ್ ಅಂತ ಹೇಳ್ತಾನೆ. ಆವಾಗ ಟೈಲರು ಜೆರ್ರಿನ ಅವಮಾನ ಮಾಡ್ತಿರೋ ಹಾಗೆ ಮಾತಾಡೋದ್ರಿಂದ ಆವಾಗ ಜೆರ್ರಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ನೀವು ನಿಮ್ಮ ಫ್ರೆಂಡ್ ಶ್ರೀಮಂತ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ನಾನು ಈ ಕೆಲಸ ಮಾಡೋದಕ್ಕೂ ನೀವು ಆ ಕೆಲಸ ಮಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಐತೆ. ಯಾಕಪ್ಪ ಅಂದ್ರೆ ನಾನು ಈ ಕೆಲಸ ಸ್ಟಾರ್ಟ್ ಮಾಡಿದ್ದು ನನ್ನ ಸಿಟಿಯಲ್ಲಿರೋ ಪ್ರಜೆಗಳನ್ನ ಗ್ರೋ ಮಾಡಬೇಕು ಅಂತ. ಬಟ್ ನೀವು ಸ್ವಾರ್ಥಿಗಳು, ಈವಾಗ ದುಡ್ಡಿದ್ರೂ ಕೂಡ ನಿಮ್ಮ ಹತ್ರ ಇನ್ನ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ನಿನ್ನ ಫ್ರೆಂಡ್ಸ್ಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀರಾ. ಶೇಮ್ ಆನ್ ಯು ಗಾಯ್ಸ್ ಅಂತ. ಅದ್ರ ಜೊತೆಗೆ ಇವಾಗ ಏನಾದ್ರೂ ಲಾಟ್ರಿ ಲೂಪ್ ಏನಾದ್ರೂ ಗೊತ್ತಾಗೋಗ್ಬಿಟ್ಟು ಸಡನ್ ಆಗಿ ನಿಂತೋಗ್ಬಿಟ್ರೆ ನಿಮ್ ಪರಿಸ್ಥಿತಿ ಏನು? ನಿಮ್ಮ ಎಜುಕೇಶನ್ ಎಲ್ಲ ಬಿಟ್ಬಿಟ್ಟು ಈ ಲೂಪಲ್ ಬಗ್ಗೆ ತಿಳ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡೋದ್ರಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಇಡೋದು ತಪ್ಪು ಅಂತ ಹೇಳಿ ಸ್ಟೂಡೆಂಟ್ಸ್ನೆಲ್ಲ ಬೈತಿರುವಾಗ ಸ್ಟೂಡೆಂಟ್ಸ್ ಸೈಲೆಂಟ್ ಆಗಿ ಇರ್ತಾರೆ. ನಂತರ ಜೆರ್ರಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಜೆರ್ರಿ ಅಲ್ಲಿಂದ ಹೋಗಿದ್ದೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ತಲೆ ಬಾಗಿಸ್ಕೊಂತಾರೆ. ಟೈಲರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ದಾಗ್ಲೇ ಇವನ ಫ್ರೆಂಡ್ಸನು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರ. ಜೆರ್ರಿ ಹೆಂಡತಿ ಬಿಲ್ಲು ಹಾಗೆ ಅಕೌಂಟೆಂಟ್ ಹತ್ರ ಕುತ್ಕೊಂಡು ಇವರೆಲ್ಲರೂ ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರೋ ಒಂದು ಟೈಮಲ್ಲಿ ಜೆರ್ರಿಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ಅವನು ಡೈರೆಕ್ಟ್ ಆಗಿ ಈ ಲ್ಯಾಟ್ರಿ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ತಿರೋ ಒಂದು ಕಂಪನಿ ಹೆಡ್ ಕ್ವಾರ್ಟರ್ಸ್ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿರೋ ಬೋರ್ಡ್ ಮೆಂಬರ್ಸ್ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿರೋ ಸ್ವಲ್ಪ ಜನ ಸ್ಟೂಡೆಂಟ್ಸ್ ನಿಮ್ಮ ವೆಬ್ಸೈಟ್ ನ ಹ್ಯಾಕ್ ಮಾಡಿದ್ದಾರೆ, ಇದರಿಂದ ಅವರಿಗೆ ರಿಯಲ್ ಟೈಮ್ ಡಾಟಾ ಬರ್ತಿರೋದ್ರಿಂದ $2 ಮಿಲಿಯನ್ ಗೆ ಆಗೋ ಒಂದು ಟ್ರಿಗರ್ ಅಂದ್ರೆ ರೋಲ್ ಡೌನ್ ಇನ್ನ ಬೇಗ ಆಗೋ ತರ ಮಾಡ್ತಿದ್ದಾರೆ. ಇದರಿಂದ ಬೇರೆ ನಿಯತ್ತಾಗಿ ಲ್ಯಾಟ್ರಿನ ಪರ್ಚೇಸ್ ಮಾಡ್ತಿರೋರಿಗೆ ಮೋಸ ನಡೀತೈತೆ ಅಂತ ಹೇಳ್ತಿರುವಾಗ ಆ ಸಿಇಒನು ಕೂಡ ಗಮನ ಇಟ್ಟು ಇವನ ಮಾತುಗಳನ್ನ ಕೇಳ್ತಿರ್ತಾನೆ. ಆವಾಗ ಜೆರ್ರಿ ಇದ್ಕೊಂಡು, ಇದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಐತೆ, ರಿಯಲ್ ಟೈಮ್ ಡಾಟಾನ ಅವ್ರಿಗೆ ಮಾತ್ರ ಸಿಗೋದಕ್ಕಿಂತ ಪ್ರತಿಯೊಬ್ಬರಿಗೂ ಸಿಗ್ಬೇಕು, ವೆಬ್ಸೈಟ್ ಅಲ್ಲಿ ನೀವು ರಿಯಲ್ ಟೈಮ್ ಡಾಟಾನ ಪಬ್ಲಿಷ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದ್ರಿಂದ ಇವನ ಐಡಿಯಾ ಇಷ್ಟ ಆಗಿ ಎಲ್ಲಾ ಬೋರ್ಡ್ ಮೆಂಬರ್ಸ್ ಕೂಡ ಅದಕ್ಕೆ ಅಗ್ರಿ ಮಾಡ್ಕೊಂತಾರೆ. ನೆಕ್ಸ್ಟ್ ಸೆಕೆಂಡ್ ಇಂದ ರಿಯಲ್ ಟೈಮ್ ಡಾಟಾ ಅಂದ್ರೆ ಎಷ್ಟು ಜನ ಎಷ್ಟು ಟಿಕೆಟ್ಸ್ ನ ಪ್ರಿಂಟ್ ಮಾಡ್ತಿದ್ದಾರೆ ತಗೊಂಡಿದ್ದಾರೆ ಅನ್ನೋದನ್ನ ಅವರ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಇದನ್ನ ತಿಳ್ಕೊಂಡಿರೋ ಟ್ರೈಲರ್ಗೆ ತುಂಬಾ ಕೋಪ ಬರುತ್ತೆ. ಇದಕ್ಕೆ ಖಂಡಿತ ಈ ಮುದುಕನೇ ಕಾರಣ ಅಂತ. ಅದಕ್ಕೆ ರೋಲ್ ಡೌನ್ ಆಗೋ ಒಂದು ಟೈಮ್ಗೆ ಅವನ ಫ್ರೆಂಡ್ಸ್ ನ ಇನ್ವೈಟ್ ಮಾಡ್ತಾನೆ. ಆದ್ರೆ ಅವರ ಫ್ರೆಂಡ್ಸ್ ಯಾರೂ ಕೂಡ ಇವನ ಹತ್ರಕ್ಕೆ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಜೆರ್ರಿ ಮಾತಾಡಿರೋ ಒಂದು ಮಾತುಗಳು ಆ ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಸ್ವಲ್ಪ ರೆವಲ್ಯೂಷನ್ ತಂದಿರುತ್ತೆ. ಅದಕ್ಕೆ ಅವರು ಎಜುಕೇಶನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿರ್ತಾರೆ. ಅದಕ್ಕೆ ಇಲ್ಲಿಗೆ ಬರೋದಿಲ್ಲ. ಇದೀಗಿದ್ರೆ ಮಾಯಾ ಅನ್ನೊಂದು ಹುಡುಗಿ ಜೆರ್ರಿ ಮೇಲೆ ಒಂದು ರಿಪೋರ್ಟ್ ನ ತಯಾರು ಮಾಡ್ತಿರ್ತಾಳಲ್ವಾ, ಆ ಹುಡುಗಿಗೆ ಎಲ್ಲ ಡಾಟಾನ ಅನಲೈಸ್ ಮಾಡ್ತಿರೋ ಒಂದು ಟೈಮಲ್ಲಿ 2 ನೇಮ್ಸ್ ಮಾತ್ರನೇ ಹೈಲೈಟ್ ಆಗಿ ಕಾಣಿಸ್ತವೆ. ಅದು ನಮ್ಮ ಜೆರ್ರಿ ಹಾಗೆ ಟೈಲರ್ ಅನ್ನೋ ಒಬ್ಬ ಸ್ಟೂಡೆಂಟ್. ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಅನಲೈಸ್ ಮಾಡ್ತಿರೋ ಒಂದು ಟೈಮಲ್ಲಿ ಮತ್ತೊಂದು ಕಡೆ ಜೆರ್ರಿ ಮಾಡ್ತಾ ಇರೋ ಈ ಕೆಲ್ಸಕ್ಕೆ ಅವರ ಬೀದಿಯಲ್ಲಿರೋ ಪ್ರತಿಯೊಬ್ಬರೂ ಕೂಡ
ತುಂಬಾ ಸಂತೋಷವಾಗಿರೋ ಒಂದು ಜೀವನನ ನಡೆಸ್ತಿರ್ತಾರೆ. ಅದಕ್ಕೆ ಮಾಯಾ ಇದ್ಕೊಂಡು ಜೆರ್ರಿನ ಮೀಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಅವನ ಪ್ಲೇಸ್ ಹತ್ರ ಬರ್ತಾಳೆ. ಆ ಪ್ಲೇಸ್ ಅಲ್ಲಿ ನಡೀತಾ ಇರೋ ಒಂದು ಲಾಟರಿ ಟಿಕೆಟ್ಸ್ ಈ ಕಂಪನಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾದ್ಮೇಲೆ ಆ ಹುಡುಗಿನೂ ಕೂಡ ಇಂಪ್ರೆಸ್ ಆಗೋಗ್ಬಿಡ್ತಾಳೆ. ಯಾಕಪ್ಪ ಅಂದ್ರೆ ಈ ಮುದುಕ ಗ್ಯಾಂಬ್ಲಿಂಗ್ ಮಾಡ್ತಿಲ್ಲ, ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಕಂಪನಿಗೆ ಬಂದ್ಮೇಲೆ ಇದ್ರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವಳು ತುಂಬಾ ಬೇಜಾರ್ ಪಡ್ತಿರೋ ಒಂದು ಟೈಮಲ್ಲಿ ಎಡಿಟರು ಅಲ್ಲಿಗೆ ಬರ್ತಾನೆ. ಆ ಎಡಿಟರ್ ಹತ್ರ ಹೇಳ್ತಾಳೆ, ಇದನ್ನ ನಾವು ಪಬ್ಲಿಷ್ ಮಾಡೋದು ಬೇಡ, ಯಾಕಂದ್ರೆ ಅವನು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಎಡಿಟರ್ ಇದ್ಕೊಂಡು ಯಾರೋ ಒಬ್ಬ ವ್ಯಕ್ತಿ ಒಳ್ಳೇದು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಒಳ್ಳೆಯವನಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪಾಯಿಂಟು, ನನ್ನ ಚಾನಲ್ ತುಂಬಾ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಪಬ್ಲಿಷ್ ಮಾಡ್ಲೇಬೇಕು ಅಂತ ಡಿಸೈಡ್ ಆಗ್ತಾನೆ. ಇದರಿಂದ ಮಾಯಾ ತುಂಬಾ ಅಪ್ಸೆಟ್ ಫೀಲ್ ಆಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜೆರ್ರಿ ತನ್ನ ಹೆಂಡತಿ ಜೊತೆ ಸೇರ್ಕೊಂಡು ಪಕ್ಕ ರಾಷ್ಟ್ರದಲ್ಲಿರೋ ಬಿಲ್ ಶಾಪ್ ಹತ್ರಕ್ಕೆ ಬಂದು ಸರಿಯಾಗಿ ಅದೇ ಟೈಮ್ಗೆ ಅವನ ಶಾಪಲ್ಲಿರೋ ಪ್ರಿಂಟರ್ಸ್ ನ ಯಾರೋ ಎತ್ಕೊಂಡು ಹೋಗ್ತಿರೋ ಹಾಗೆ ನೋಡಿ ಇವನು ಶಾಕ್ ಆಗಿ ಹೋಗಿ ಕೇಳಿದಾಗ ಆವಾಗ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ ಈ ಲ್ಯಾಟರಿ ಸಿಸ್ಟಮ್ ಅಲ್ಲಿರೋ ಒಂದು ಲೂಪೋಲ್ ಬಗ್ಗೆ ಗೊತ್ತಾಗೋಗ್ಬಿಟ್ಟು ಲ್ಯಾಟರಿ ಸಿಸ್ಟಮ್ ನ ಮತ್ತೆ ಸ್ವಲ್ಪ ರಾಷ್ಟ್ರಗಳಲ್ಲಿ ಬ್ಯಾನ್ ಮಾಡಾಕಿರ್ತಾರೆ. ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗೋಗ್ಬಿಟ್ಟಿದಾವೆ ಅಂತ ಹೇಳೋದ್ರಿಂದ ಜೆರ್ರಿ ತುಂಬಾನೇ ಬಾಧೆ ಪಡ್ತಾನೆ. ಮತ್ತೊಂದು ಕಡೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಟೈಲರ್ ಇರ್ತಾನಲ್ವಾ, ಅವನ ಫಾದರ್ ಅಲ್ಲಿಗೆ ಬಂದು ಅವನು ಎತ್ಕೊಂಡ್ ಬಂದಿರೋ ಒಂದು ಪೇಪರ್ ಇವನ ಮುಖಕ್ಕೆ ಬಿಸಾಕ್ಬಿಟ್ಟು, ನೀನು ಉದ್ಧಾರ ಮಾಡಿರೋ ಒಂದು ಕೆಲಸ ಸಾಕು, ಇನ್ನ ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ, ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಜೆರ್ರಿ ಹೆಂಡತಿ ಹಾಗೆ ಮಗಳು ಇಬ್ರು ಸೇರ್ಕೊಂಡು ಟಿವಿ ಕಡೆ ನೋಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಟಿವಿ ಚಾನಲ್ ಅಲ್ಲೂ ಕೂಡ ಈ ಲ್ಯಾಟರಿ ಸಿಸ್ಟಮ್ ಅಲ್ಲಿರೋ ಒಂದು ಲೂಪಲ್ ಬಗ್ಗೆನೆ ಚರ್ಚೆ ನಡೀತಾ ಇರುತ್ತೆ. ಮತ್ತೊಂದು ಕಡೆ ಜೆರ್ರಿ ಒಬ್ಬಂಟಿಯಾಗಿ ಕೂತ್ಕೊಂಡು ತುಂಬಾ ಬೇಜಾರ್ ಫೀಲ್ ಆಗ್ತಿರ್ತಾನೆ. ಯಾಕಪ್ಪ ಅಂದ್ರೆ ಅವನಿಗೆ ಇವಾಗ ಕೆಲಸ ಮಾಡೋದಕ್ಕೆ ಅಂದ್ರೆ ಅವನ ಬ್ರೈನಿಗೆ ಕೆಲಸ ಕೊಡೋದಕ್ಕೆ ಯಾವುದೇ ಕೆಲಸ ಇರೋದಿಲ್ಲ ಅಂತ. ಹೀಗಿರೋವಾಗ್ಲೇ ಟಿವಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಲಾಸ್ಟ್ ಆಗಿ ಒಂದು ರೋಲ್ ಡೌನ್ ನ ಮಾಡ್ತಾ ಇದ್ವಿ, ಇದಾದ್ಮೇಲೆ ಲ್ಯಾಟರಿ ಸಿಸ್ಟಮ್ ನ ಕ್ಲೋಸ್ ಮಾಡಕ್ ಬಿಡ್ತೀವಿ ಅಂತ. ನಿಜ ಹೇಳ್ಬೇಕಂದ್ರೆ ಇದು ಲಾಸ್ಟ್ ಆಗಿದ್ರು ಕೂಡ ಜೆರ್ರಿ ಹಾಗೆ ಟೈಲರ್ಗೆ ಟಿಕೆಟ್ಸ್ ನ ತಗೊಳ್ಳೋ ಒಂದು ಅವಕಾಶನ ಲಾಕ್ ಮಾಡಕ್ ಬಿಟ್ಟಿರ್ತಾರೆ. ಅಂದ್ರೆ ಇವರು ಟಿಕೆಟ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ, ಕಂಪನಿ ಅವರೇ ಡೈರೆಕ್ಟ್ ಆಗಿ ಇವ್ರನ್ನ ಬ್ಯಾನ್ ಮಾಡಿರ್ತಾರೆ ಅಂತ ಹೇಳ್ಕೋಬಹುದು. ಸರಿಯಾಗಿ ಅದೇ ಟೈಮ್ಗೆ ಅಕೌಂಟೆಂಟ್ ಇವನ ಹತ್ರಕ್ಕೆ ಬಂತು, ನಾವು ಇವಾಗ ಅರ್ಜೆಂಟ್ ಆಗಿ ಮೀಟಿಂಗ್ ಗೆ ಅಟೆಂಡ್ ಆಗ್ಬೇಕು ಅಂತ ಹೇಳ್ತಾನೆ. ನಿಜ ನೀವೇ ನೋಡ್ತಾ ಇದ್ರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇವನ ಐಡಿಯಾನ ಚೀಪ್ ಆಗಿ ನೋಡಿರೋನೆ ಇವಾಗ ಲಕ್ಸುರಿ ಕಾರ್ ಅಲ್ಲಿ ಸ್ಮೈಲ್ ಕೊಡ್ತಾ ಮಾತಾಡ್ತಾ ಇರ್ತಾನೆ. ನಾವ್ ಇವಾಗ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ನ ಅಟೆಂಡ್ ಮಾಡ್ಬೇಕು ಅಂತ ಹೇಳಿ ಅಕೌಂಟೆಂಟ್ ಜೆರ್ರಿ ಆಗಿ ತನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾರೆ. ಅಲ್ಲಿರೋ ಒಂದು ಸಿಚುವೇಶನ್ ನ ನೋಡಿ ಜೆರ್ರಿ ಶಾಕ್ ಆಗ್ತಾನೆ. ಯಾಕಪ್ಪ ಅಂದ್ರೆ ಆ ಟೌನ್ ಅಲ್ಲಿ ಇರೋರೆಲ್ಲರೂ ಸೇರ್ಕೊಂಡು ಒಂದು ಪಾರ್ಟಿನ ಮಾಡ್ಕೊಂತಿರ್ತಾರೆ. ಅದು ಅವ್ರಿಗೋಸ್ಕರ ಅಲ್ಲ, ಇವನಿಗೋಸ್ಕರ ಒಂದು ಪಾರ್ಟಿನ ರೆಡಿ ಮಾಡಿ ಇಡ್ತಾರೆ. ಆವಾಗ ಜೆರ್ರಿ ಮಗ ಬಂದ್ಬಿಟ್ಟು, ಅಪ್ಪ ಈ ಬಾರಿ ನೀನು ಲ್ಯಾಟ್ರಿನ ತಗೊಳ್ಳೋದಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅದು ನಿನ್ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಬಟ್ ನಾವೆಲ್ಲರೂ ಸೇರ್ಕೊಂಡು ನಿನಗೋಸ್ಕರ ನಿನಗೆ ಬೇಕಾಗಿರೋ ಅಷ್ಟು ಟಿಕೆಟ್ಸ್ ನ ತಗೊಂಡ್ ಬಂದಿದೀವಿ, ಬೇರೆ ಸ್ಟೇಟ್ಸ್ಗೆ ಹೋಗಿ ಪ್ರಿಂಟಿಂಗ್ ಮಿಷಿನ್ ನ ಯೂಸ್ ಮಾಡ್ಕೊಂಡು ಲ್ಯಾಟ್ರೀಸ್ ನ ತಗೊಂಡ್ ಬಂದಿದ್ದೀವಿ ಅಂತ ಖುಷಿಯಾಗಿ ಹೇಳೋದ್ರಿಂದ ಆ ಮಾತನ್ನ ಕೇಳಿ ಜೆರ್ರಿ ತುಂಬಾ ಖುಷಿ ಪಡ್ತಾನೆ. ಅವನ ಕಣ್ಣಲ್ಲಿ ನೀರ್ ಆಚೆಗಡೆ ಬರ್ತಾ ಇದ್ರು ಕೂಡ ಇವನ ಮುಖದಲ್ಲಿ ಸ್ಮೈಲ್ ಬರ್ತಾನೆ ಇರುತ್ತೆ. ಸಡನ್ ಆಗಿ ಒಂದು ಹಾರನ್ ಶಬ್ದ ಕೇಳುತ್ತೆ. ಏನಪ್ಪಾ ಇದು ಅಂತ ಹತ್ ಕಡೆ ನೋಡಿದಾಗ ಟ್ಯಾಕ್ಟರ್ ಹಿಂದ್ಗಡೆ ಈ ಟೌನ್ ಅಲ್ಲಿ ಇರೋರು ಎಲ್ಲರೂ ಹೋಗಿ ಇವನಿಗೋಸ್ಕರ ಟಿಕೆಟ್ಸ್ ನ ಪ್ರಿಂಟ್ ಮಾಡಿ ತಗೊಂಡ್ ಬಂದಿರ್ತಾರಲ್ವಾ, ಅವೆಲ್ಲಾನು ಒಂದು ಬಾಕ್ಸ್ ಅಲ್ಲಿ ಇರೋದನ್ನ ನೋಡಿ ಜೆರ್ರಿ ತುಂಬಾನೇ ಖುಷಿ ಪಡ್ತಾನೆ. ಇಷ್ಟೊಂದು ಬಾಧೆ ಪಡೋದಕ್ಕೆ ಖುಷಿ ಪಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಇದೇ ಟೌನ್ ಅಲ್ಲಿ ಮೊದ್ಲು ಇವನನ್ನ ಒಬ್ಬ ಹುಚ್ಚನನ್ ಮಗನ್ ತರ ನೋಡಿರ್ತಾರೆ. ಇವಾಗ ಇವನಿಗೋಸ್ಕರ ಏನ್ ಮಾಡೋದಕ್ಕಾದ್ರೂ ರೆಡಿ ಅಂತ ಹೇಳ್ಬಿಟ್ಟು ಬೇರೆ ಸ್ಟೇಟ್ಸ್ಗೆ ಹೋಗಿ ಟಿಕೆಟ್ಸ್ ನ ತಗೊಂಡ್ ಬಂದಿರ್ತಾರಲ್ವಾ ಈ ಟೌನ್ ಅವರು, ಅದಕ್ಕೋಸ್ಕರ ಇವನು ತುಂಬಾನೇ ಹ್ಯಾಪಿ ಫೀಲ್ ಆಗ್ತಾನೆ. ಇನ್ನ ಲಾಸ್ಟ್ ಆಗಿ ತಗೊಂಡ್ ಬಂದಿರೋ ಒಂದು ಟಿಕೆಟ್ಸ್ ಇಂದ ಎಷ್ಟು ಅಮೌಂಟ್ ಪ್ರಾಫಿಟ್ ಬರುತ್ತೆ ಅಂತ ಇವನು ಲೆಕ್ಕ ಮಾಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ತುಂಬಾ ಎಮೋಷನಲ್ ಆಗಿರೋ ಮೂವಿ ಅಂಡ್ ಧರ್ಮದ ಕಡೆ ಯಾರು ಹೋಗ್ತಾರೋ ಖಂಡಿತ ಸಕ್ಸಸ್ ಆಗ್ತಾರೆ ಅನ್ನೋದಕ್ಕೆ ಇದೊಂದು ಟ್ರೂ ಸ್ಟೋರಿ ಅಂತ ಹೇಳ್ಕೋಬಹುದು. ಟ್ರೂ ಸ್ಟೋರಿ ಅಂತ ಅಲ್ಲ, ಇದು ನಿಜವಾಗ್ಲೂನೇ ಟ್ರೂ ಸ್ಟೋರಿ. ಜೆರ್ರಿ ಅನ್ನೋ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಈ ತರ ಅವನ ಟೌನ್ ನ ಬೆಳೆಸೋದಕ್ಕೆ ಲ್ಯಾಟರಿ ಸಿಸ್ಟಮ್ ಅಲ್ಲಿರೋ ಒಂದು ಲೂಪ್ ಹೋಲ್ ನ ಕಂಡು ಹಿಡಿದು ಈ ತರ ಒಂದು ಕೆಲಸ ಮಾಡೇ ಇರ್ತಾನೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.